ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬರ್ ನೆನಪಿದೆಯಾ? 22/2/2026 महावाक्य। मीठे बच्चे, तुम्हें कमाई का बहुत शौक होना चाहिए, इस पढ़ाई में ही कमाई है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರರಾದ ಮಕ್ಕಳೇ, ಈ ಗಳಿಕೆಯಲ್ಲಿ ನಿಮಗೆ ಭಾಳ ಆಸಕ್ತಿ ಇರಬೇಕು. ಈ ಶಿಕ್ಷಣದಲ್ಲಿನೇ ಗಳಿಕೆ ಇದೆ. ಪ್ರಶ್ನೆ, ज्ञान का बिगर कौन सी खुशी की बात भी विघ्न रूप बन जाती है. ಬಾಬಾ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಜ್ಞಾನದ ಹೊರತು ಯಾವ ಖುಷಿಯ ಮಾತಲ್ಲಿಯೂ ಕೂಡ ವಿಘ್ನ ರೂಪ ಆಗಿಬಿಡ್ತದೆ. ಕೆಲವೊಂದು ಸಲ ಅದು ಖುಷಿ ಮಾತಾಗಿದ್ರೂ ಅದು ವಿಘ್ನ ರೂಪ ಆಗಿಬಿಡ್ತದೆ. उत्तर, साक्षात्कार होना यह है तो खुशी की बात, लेकिन अगर यथार्थ रूप से ज्ञान नहीं है तो और ही मूंझ जाते हैं. समझो किसी को बाप का साक्षात्कार हुआ, बिंदु देखा, तो क्या समझेंगे? और ही मूंझेंगे. इसलिए ज्ञान के बिगर साक्षात्कार से कोई भी फ़ायदा नहीं, इसमें और ही माया के विघ्न डाल. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಸಾಕ್ಷಾತ್ಕಾರ ಆಗೋದು ಇದು ಖುಷಿಯ ಮಾತೆ. ಆದರೆ ಜ್ಞಾನ ಯಥಾರ್ಥ ರೂಪದಲ್ಲಿ ಇರ್ದಿದ್ರೆ ಇನ್ನೂ ಕೂಡ ಅದರಲ್ಲಿ ಗೊಂದಲ ಆಗಿಬಿಡ್ತದೆ. ತಿಳ್ಕೊಳ್ರಿ, ಯಾರಿಗೋ ಬಾಬನ ಸಾಕ್ಷಾತ್ಕಾರ ಆಯಿತು, ಬಿಂದು ನೋಡಿದ್ರು ಅಂತ ಏನು ತಿಳ್ಕೊಳ್ತಾರೆ? ಇನ್ನೂ ಗೊಂದಲದಲ್ಲಿ ಬರ್ತಾರೆ. ಅದಕ್ಕೋಸ್ಕರ ಜ್ಞಾನದ ಹೊರತು ಸಾಕ್ಷಾತ್ಕಾರದಿಂದ ಯಾವುದೇ ಲಾಭ ಇಲ್ಲ. ಇಸ್ಮೆ ಅವ್ರ ಹಿ ಮಾಯಕ್ಕೆ ವಿಘ್ನ ಪಡ್ನೆ ಲಗ್ತದೆ, ಇದರಲ್ಲಿ ಇನ್ನೂ ಕೂಡ ಮಾಯೆ ವಿಘ್ನ ಬೀಳ್ತದೆ. ಕೈಯೋಂಕು ಸಾಕ್ಷಾತ್ಕಾರಕ್ಕೆ ಉಲ್ಟಾ ನಶಾ ಬಿ ಚढ़ जाता. ಇನ್ನು ಕೆಲವು ಮಕ್ಕಳಿಗೆ ಸಾಕ್ಷಾತ್ಕಾರದ ಉಲ್ಟಾ ನಶೆನೂ ಏರ್ಬಿಡ್ತದೆ. ಗೀತ್, ತಕ್ದೀರ್ ಜಗಾಕರ್ ಆಯಿ ಹೂँ, ಅದೃಷ್ಟ ಬೆಳಗಿಸಿಕೊಂಡು ಬಂದಿದ್ದೇನೆ. ओम शांति. मीठे मीठे रूहानी बच्चों ने गीत सुना, नयों ने भी सुना, पुरानों ने भी सुना, कुमारों ने भी सुना कि यह पाठशाला है. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆ ಕೇಳಿದ್ರಿ, ಹೊಸಬ್ರು ಕೇಳಿದ್ರಿ, ಹಳಬ್ರು ಕೇಳಿದ್ರಿ, ಕುಮಾರರು ಕೇಳಿದ್ರಿ. ಇದು ಪಾಠಶಾಲೆಯಾಗಿದೆ. पाठशाला में कोई ना कोई तकदीर बनाई जाती है. वहाँ तो अनेक प्रकार की तकदीर है. ಬಾಬಾ ಹೇಳ್ತಾರೆ, ಒಂದು ಪಾಠಶಾಲೆ ಅಂದಾಗ ಯಾವುದಾದ್ರೂ ಒಂದು ಅದೃಷ್ಟವನ್ನು ರೂಪಿಸಲಾಗ್ತದೆ. ಅಲ್ಲಿ ಅನೇಕ ಪ್ರಕಾರದ ಅದೃಷ್ಟ ಇದೆ. ಕೊಯ್ ಸರ್ಜನ್ ಬನ್ನೆ ಕಿ, ಕೊಯ್ ಬ್ಯಾರಿಸ್ಟರ್ ಬನ್ನೆ ಕಿ ತಕದೀರ್ ಬನಾತೆ ಹೇ. ಬಾಬಾ ಹೇಳ್ತಾರೆ, ಕೆಲವರು ಸರ್ಜನ್ ಆಗುವ, ಕೆಲವರು ಬ್ಯಾರಿಸ್ಟರ್ ಆಗುವ ಅದೃಷ್ಟ ರೂಪಿಸಲಾಗ್ತದೆ. तकदीर को एम ऑब्जेक्ट कहा जाता है. तकदीर बनाने बिगर पाठशाला में क्या पढ़ेंगे. ಅದೃಷ್ಟಕ್ಕೆ ಗುರಿ ಉದ್ದೇಶ ಅಂತ ಹೇಳಲಾಗ್ತದೆ. ಅದೃಷ್ಟ ರೂಪಿಸಿಕೊಳ್ಳದ ಪಾಠಶಾಲೆಯಲ್ಲಿ ಏನು ಓದ್ತೀರಾ ಅಂತಾರೆ ಬಾಬಾ. अब यहाँ बच्चे जानते हैं कि हम भी तकदीर बनाकर आए हैं, नई दुनिया के लिए अपना राज्य भाग्य लेने आए हैं. ಇಲ್ಲೂ ಕೂಡ ನಾವು ಮಕ್ಕಳೇ ಅಂತ ತಿಳ್ಕೊಂಡಿದ್ದೇವೆ, ನಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳಿಕ್ಕೆ ಬಂದಿದ್ದೇವೆ ಅಂತ. ಹೊಸ ಜಗತ್ತಿಗೋಸ್ಕರ ನಮ್ಮ ರಾಜ್ಯ ಭಾಗ್ಯ ಪಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಯ ರಾಜಯೋಗ ಹೈ ಹಿ ನೈ ದುನಿಯಾ ಕೆ ಲಿಯೆ. ಬಾಬಾ ಹೇಳ್ತಾರೆ, ಈ ರಾಜಯೋಗ ಇರೋದೇ ಹೊಸ ಜಗತ್ತಿಗೋಸ್ಕರ. वह है पुरानी दुनिया के लिए, वह पुरानी दुनिया के लिए बैरिस्टर, इंजीनियर, सर्जन आदि बनते हैं. ಬಾಬಾ ಹೇಳ್ತಾರೆ, ಅದು ಹಳೆ ಜಗತ್ತಿಗೋಸ್ಕರ. ಆ ಹಳೆ ಜಗತ್ತಿಗೋಸ್ಕರ ಅಲ್ಲಿ ವಕೀಲರು ಆಗ್ತಾರೆ, ಇಂಜಿನಿಯರು ಆಗ್ತಾರೆ, ಸರ್ಜನ್ನು ಆಗ್ತಾರೆ. वह बनते बनते अभी पुरानी दुनिया को तो टाइम बहुत तोड़ा रहा है, वह तो ख़त्म हो जाएंगे. ಹಂಗೆ ಆಗ್ತಾ ಆಗ್ತಾ ಈ ಹಳೆ ಜಗತ್ತಿನ ಸಮಯ ಭಾಳ ಸ್ವಲ್ಪ ಉಳ್ಕೊಂಡಿದೆ, ಅದು ಸಮಾಪ್ತಿನೂ ಆಗ್ತದೆ. वह तकदीर है इस मृत्यु लोक के लिए, यानी इस जन्म के लिए. ಅಲ್ಲಿ ಅದೃಷ್ಟ ಇರೋದು ಈ ಮೃತ್ಯು ಲೋಕಕ್ಕೋಸ್ಕರ, ಅಂದರೆ ಈ ಜನ್ಮಕ್ಕೋಸ್ಕರ. तुम्हारी यह पढ़ाई है नई दुनिया के लिए, तुम नई दुनिया के लिए तकदीर बनाकर आए हो. ಬಾಬಾ ಹೇಳ್ತಾರೆ, ನಿಮ್ಮ ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ, ನೀವು ಹೊಸ ಜಗತ್ತಿಗೋಸ್ಕರ ಅದೃಷ್ಟ ರೂಪಿಸ್ಕೊಂಡು ಬಂದಿದ್ದೀರಾ. नई दुनिया में तुमको राज्य भाग्य मिलेगा. कौन पढ़ाते हैं? बेहद का बाप, जिनसे ही वर्षा पाना है. ಹೊಸ ಜಗತ್ತಿನಲ್ಲಿ ನಿಮಗೆ ರಾಜ್ಯ ಭಾಗ್ಯ ಸಿಗ್ತದೆ. ಯಾರು ಓದಿಸ್ತಾರೆ? ಬೇಹದ್ದಿನ ತಂದೆ, ಅವರಿಂದ ಆಸ್ತಿ ಪಡ್ಕೊಳ್ಬೇಕು. ಜೈಸೆ ಡಾಕ್ಟರ್ ಸೆ ಡಾಕ್ಟ್ರಿ ಕಾ ವರ್ಷ ಪಾತೆ ಹೇ, ವಹ ಹೋ ಜಾತ ಇಸ್ ಜನ್ಮ ಕಾ ವರ್ಷ. ಹೇಗೆ ಡಾಕ್ಟ್ರಿಂದ ಡಾಕ್ಟರ್ ಆಸ್ತಿ ಸಿಗ್ತದೆ ನೋಡಿ. ಏನಂದರೆ ಬಾಬಾ ಹೇಳ್ತಾರೆ, ಈಗ ಡಾಕ್ಟ್ರ್ ಆಗೋರಿಗೆ ಡಾಕ್ಟ್ರೇ ಓದಿಸ್ತಿರ್ತಾರೆ ಅಲ್ಲಿ. ಅದಾಯಿತು ಈ ಜನ್ಮದ ಆಸ್ತಿ. ಏಕ್ ತೋ ವರ್ಷ ಮಿಲ್ತಾ ಹೈ ಬಾಪ್ ಸೆ, ದೂಸರಾ ವರ್ಷ ಮಿಲ್ತೆ ಅಪನಿ ಪಢಾಯಿ ಕಾ. ಒಂದು ಅಪ್ಪನಿಂದ ಆಸ್ತಿ ಸಿಕ್ಕರೆ ಇನ್ನೊಂದು ತಮ್ಮ ಶಿಕ್ಷಣದ ಆಸ್ತಿ ಸಿಗ್ತದೆ. अच्छा फिर जब बूढ़े होते हैं तो तब गुरु के पास जाते, क्या चाहते हैं? ಒಳ್ಳೆಯದು. ಬಾಬಾ ಹೇಳ್ತಾರೆ, ಇವಾಗ ವಯಸ್ಸಾಗುತ್ತಲ್ವ ಗುರುವಿನ ಹತ್ರ ಹೋಗ್ತಾರೆ. ಏನು ಬಯಸ್ತಾರೆ? ಕತೆ ಹಮ್ಕೋ ಶಾಂತಿಧಾಮೆ ಜಾನೇಕಿ ಶಿಕ್ಷಾ ಅದು. ಅಲ್ಲಿ ಹೋಗಿ ಹೇಳ್ತಾರೆ, ನಮಗೀಗ ಮುಕ್ತಿ ಬೇಕು, ಆ ಮುಕ್ತಿಗೆ ಹೋಗಲಿಕ್ಕೆ ನಮಗೆ ಶಿಕ್ಷಣ ಕೊಡಿ ಅಂತ. ಹಮ್ಕೋ ಸದ್ಗತಿ ಇದು, ಯಾಸೆ ನಿಕಾಲ್ ಶಾಂತಿಧಾಮೆ ಲೇಜಾವ್ ಅಂದರೆ ಹೇಳ್ತಾರೆ ಅವರು, ನಮಗೆ ಸದ್ಗತಿ ಕೊಡಿ, ಈ ದುಃಖಧಾಮದಿಂದ ಇಲ್ಲಿಂದ ಬಿಡಿಸಿ ನಮಗೆ ಶಾಂತಿಯ ಮಾರ್ಗ ತೋರಿಸಿ, ಶಾಂತಿ ಮನೆಗೆ ಕರ್ಕೊಂಡೋಗಿ ಅಂತ. बाप से वर्षा मिलता है, टीचर से भी वर्षा मिलता है इस जन्म के लिए, बाकी गुरु से कुछ भी मिलता नहीं. ಈಗ ತಂದೆಯಿಂದ ಆಸ್ತಿ ಸಿಗ್ತದೆ, ಟೀಚರಿಂದ ಆಸ್ತಿ ಸಿಗ್ತದೆ ಈ ಜನ್ಮಕ್ಕೋಸ್ಕರ. ಇನ್ನು ಗುರುವಿನಿಂದ ಏನೂ ಸಿಗಲ್ಲ. टीचर से पढ़कर कुछ न कुछ वर्षा पाते हैं. टीचर बने
स्विमिंग टीचर बने क्योंकि आजीविका तो चाहिए ना. ನೋಡಿ ಟೀಚರ್ ಹತ್ರ ಓದಿ ಏನಾದರೂ ಒಂದು ಆಸ್ತಿ ಪಡ್ಕೊಳ್ತಾರೆ. ಟೀಚರ್ ಆಗ್ತಾರೆ, ಈ ಹೊಲಿಗೆ ಕಲಿತಾರಲ್ವ ಅದ್ರ ಟೀಚರು ಆಗ್ತಾರೆ ನೋಡಿ. ಯಾಕಂದರೆ ಜೀವನಕ್ಕೊಂದು ಏನಾದರೂ ಬೇಕಲ್ವ. ಬಾಪ್ ಕಾ ವರ್ಷ ಹೋತೆ ಹುಯಿ ಬಿ ಪಡ್ತೆ ಕಿ ಹಮ್ ಬಿ ಅಪ್ನಿ ಕಮಾಯಿ ಕರೆ. ಲೌಕಿಕಪ್ಪನ ಆಸ್ತಿ ಸಿಗ್ತದೆ ಅಂತ ಗೊತ್ತಿದ್ರೂ ಕೂಡ ನಮ್ಮದೇ ಆದಂಥ ಒಂದು ಗಳಿಕೆ ಮಾಡ್ಕೊಳ್ಬೇಕು ಅಂತ ಓದ್ತಾರೆ ಮಕ್ಕಳು. गुरु से तो कुछ भी कमाई होती नहीं. हाँ, कोई कोई गीता आदि अच्छी रीति पढ़कर फिर गीता पर भाषण आदि करते हैं. ಬಾಬಾ ಹೇಳ್ತಾರೆ ಗುರುವಿನಿಂದ ಏನು ಗಳಿಕೆ ಅಂತೂ ಆಗಲ್ಲ. ಹಾಂ, ಕೆಲವೊಮ್ಮೆ ಏನು ಮಾಡ್ತಾರೆ, ಗೀತೆಯನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಮತ್ತು ಗೀತೆಯ ಬಗ್ಗೆ ಭಾಷಣ ಎಲ್ಲ ಮಾಡ್ತಾರೆ. ಯಹ ಸಬ್ ಹೈ ಅಲ್ಪಕಾಲ ಸುಖಕ್ಕೆ ಲಿಯೆ. ಅಬ್ ತೋ ಇಸ್ ಮೃತ್ಯುಲೋಕ ಮೇ ಹೈ ಥೋಡಾ ಸಮಯ, ಪುರಾನಿ ದುನಿಯಾ ಖತಮ್ ಹೋನಿ ಹೈ. ಬಾಬಾ ಹೇಳ್ತಾರೆ ಇದೆಲ್ಲ ಅಲ್ಪಕಾಲದ ಸುಖಕ್ಕೋಸ್ಕರ. ಈಗಂತೂ ಈ ಮೃತ್ಯುಲೋಕದಲ್ಲಿ ಒಂದು ಸ್ವಲ್ಪ ಸಮಯ ಇದೆ, ಹಳೆ ಜಗತ್ತು ಸಮಾಪ್ತಿಯಾಗಲಿದೆ. ತುಮ್ ಜಾನ್ತಿ ಹಮ್ ನೈ ದುನಿಯಾ ಕಿ ತಕ್ದೀರ್ ಬನಾನೆ ಆಯೆ ಹೇ ಯಾ ಪುರಾನಿ ದುನಿಯಾ ಖತಮ್ ಹೋನಿ ಹೇ. ನೀವು ತಿಳ್ಕೊಂಡಿದ್ದೀರಾ, ನಾವು ಹೊಸ ಜಗತ್ತಿನ ಅದೃಷ್ಟ ರೂಪಿಸ್ಕೊಳ್ಳಿಕ್ಕೆ ಬಂದಿದ್ದೇವೆ. ಈ ಹಳೆ ಜಗತ್ತು ಸಮಾಪ್ತಿ ಆಗ್ತದೆ. ಬಾಪ್ ಕಿ ವಾ ಅಪ್ನಿ ಮಿಲ್ಕಿಯತ್ ಬಿ ಭಸ್ಮ ಹೋ ಜಾಯೇಗಿ, ಹಾತ್ ಫಿರ್ ಖಾಲಿ ಹೋ ಜಾಯೆಂಗೆ. ಬಾಬಾ ಹೇಳ್ತಾರೆ ತಂದೆ ಮತ್ತು ನಮ್ಮ ಆಸ್ತಿ ಎಲ್ಲನೂ ಭಸ್ಮ ಆಗಿಬಿಡ್ತದೆ. ಅಂದರೆ ತಂದೆ ಕೊಟ್ಟಿದ್ದ ಆಸ್ತಿನೂ ಇರ್ಬೋದು, ಅದು ನಮ್ಮ ಆಸ್ತಿನೇ ಇರ್ಬೋದು, ಎಲ್ಲವೂ ಸಮಾಪ್ತಿ ಆಗ್ತದೆ, ಖಾಲಿ ಕೈಯಲ್ಲಿ ಹೋಗಬೇಕಾಗ್ತದೆ. ಅಭಿ ತೋ ಕಮಾಯಿ ಚಾಯೇ ನೈ ದುನಿಯಾಕಿಲಿ. ಬಾಬಾ ಹೇಳ್ತಾರೆ ಈಗಂತೂ ಗಳಿಕೆ ಬೇಕು ತಾನೇ ಹೊಸ ಜಗತ್ತಿಗೋಸ್ಕರ. ಪುರಾನಿ ದುನಿಯಾಕ್ಕೆ ಮನುಷ್ಯ ತೋ ವ ಕರಾ ನೈ ಸಕೆಂಗೆ, ನೈ ದುನಿಯಾಕಿಲಿ ಕಮಾಯಿ ಕರಾನೆ ವಾಲಾ ಹೇ ಶುಭಾಬ. ಹಳೆ ಜಗತ್ತಿನ ಮನುಷ್ಯರಂತೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೊಸ ಜಗತ್ತಿಗೋಸ್ಕರ ಗಳಿಕೆ ಮಾಡಿಸುವಂಥವರು ಶುಭಾಬ. ಯಾ ತುಮ್ ನೈ ದುನಿಯಾಕಿಲಿ ತಕ್ದೀರ್ ಬನಾನೆ ಆಯೆ ಹೋ. ಬಾಬಾ ಹೇಳ್ತಾರೆ ಇಲ್ಲಂತೂ ನೀವು ಹೊಸ ಜಗತ್ತಿಗೋಸ್ಕರ ಅದೃಷ್ಟ ರೂಪಿಸೋದಕ್ಕೋಸ್ಕರ ಬಂದಿದ್ದೀರಾ ಅಥವಾ ರೂಪಿಸ್ಕೊಳ್ಳಿಕ್ಕೂ ಬಂದಿದ್ದೀರಾ. ಬಾಪ್ ಬಿ ತುಮಾರ ಬಾಪ್ ಬಿ ಹೇ, ಟೀಚರ್ ಬಿ ಹೇ, ಗುರು ಬಿ ಹೇ. ಆ ತಂದೆ ನಿಮಗೆ ತಂದೆನೂ ಹೌದು, ಟೀಚರು ಹೌದು, ಗುರುನೂ ಹೌದು. ಅವ್ರ ಆತೆ ಬಿ ಹೇ ಸಂಗಮ್ ಪರ್. ಮತ್ತು ಅವ್ರು ಬರೋದು ಯಾವಾಗ? ಸಂಗಮ್ ಯುಗದಲ್ಲಿ. ಭವಿಷ್ಯಕ್ಕೆ ಲಿಯೆ ಕಮಾಯಿ ಕರ್ನಾ ಸಿಖಾತೆ ಹೇ. ಅಬ್ ಇಸ್ ಪುರಾನಿ ದುನಿಯಾ ಮೇ ಥೋಡೆ ರೋಸ್ ಹೈ. ಬಾಬಾ ಹೇಳ್ತಾರೆ ಭವಿಷ್ಯಕ್ಕೋಸ್ಕರ ಗಳಿಕೆ ಮಾಡೋದನ್ನು ಕಲಿಸ್ತಾರೆ. ಈಗ ಈ ಹಳೆ ಜಗತ್ತಿನಲ್ಲಿ ಇನ್ನೊಂದು ಸ್ವಲ್ಪ ಸಮಯ. ये दुनिया के मनुष्य नहीं जानते, कहेंगे नई दुनिया फिर कब आएगी, ये गपोड़ा मारने वाले हैं. ಈ ಜಗತ್ತಿನ ಮನುಷ್ಯರಿದಂತ ತಿಳ್ಕೊಂಡಿಲ್ಲ, ಹೇಳ್ತಾರೆ ಹೊಸ ಜಗತ್ತು ಮತ್ತು ಯಾವಾಗ ಬರ್ತದೆ, ಇವರೆಲ್ಲ ಸುಳ್ಳು ಹೇಳೋರು ಅಂತ. ಐಸೆ ಸಮಜ್ನೆ ವಾಲೆ ಬಿ ಬಹುತೆ, ಏನು ಇವ್ರು ಓಂ ಶಾಂತಿ ಅವ್ರು ಏನು ಹೇಳ್ತಾರಪ್ಪ ಅಂತ ಹಿಂಗೆ ಅಂದ್ಕೊಳ್ಳೋರು ಭಾಳ ಜನ ಇದ್ದಾರೆ. ಬಾಪ್ ಕಹೆಂಗೆ ನೈ ದುನಿಯಾ ಸ್ಥಾಪನೆ ಹೋತಿ ಹೇ, ಬಚ್ಚಾ ಕಹೇಗ ಯಾ ಗಪೋಡ ಹೇ. ತಂದೆ ಹೇಳ್ತಾರೆ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ, ಮಕ್ಕಳು ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ. तुम बच्चे समझते हो नई दुनिया के लिए यह हमारा बाप टीचर सद्गुरु है. बाप आते ही है ಶಾಂತಿಧಾಮ್ ಸುಖಧಾಮ್ ಮೇಲೆ ಜಾನೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಹೊಸ ಜಗತ್ತಿಗೋಸ್ಕರ ಅವ್ರು ನಮ್ಮ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ತಂದೆ ಬರೋದು ಕೂಡ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಕೊಯ್ ತಕದೀರ್ ನೈ ಬನಾತೆ ಗೋಯ ಕುಚ್ ಬಿ ಸಮಸ್ತೆ ನೈ ಹೇ. ಯಾರು ಅದೃಷ್ಟ ರೂಪಿಸ್ಕೊಳ್ಳೋದಿಲ್ವೋ ಅಂದರೆ ಅವ್ರು ಏನೂ ತಿಳ್ಕೊಳ್ಳೋದೇ ಇಲ್ಲ ಅಂತ ಅರ್ಥ. एक ही घर में स्त्री पढ़ती है, पुरुष नहीं पढ़ेगा, बच्चे पढ़ेंगे, माँ बाप नहीं पढ़ेंगे. ನೋಡಿ ಬಾಬಾ ಹೇಳ್ತಾರೆ ಒಂದೇ ಮನೆಯಲ್ಲಿ ಕೆಲವೊಮ್ಮೆ ಪತ್ನಿ ಓದಿರ್ತಾಳೆ, ಪತಿ ಓದಿರೋದಿಲ್ಲ, ಮಕ್ಕಳು ಓದ್ತಾವೆ, ಕೆಲವೊಮ್ಮೆ ಅಪ್ಪ ಅಮ್ಮ ಓದಿರಲ್ಲ. ಐಸೆ ಹೋತಾ रहता है. शुरू में कुटुंब के कुटुंब आए परंतु माया के तूफान लगने से आश्चर्यवत सुनಂತಿ ಕಥಂತಿ ಬಾಪ್ ಕೋ ಚೋಡ್ ಚಲೆ ಜಾಯೆಂಗೆ. ಅಂದರೆ ಇಲ್ಲಿ ಶಿವಬಾಬಾ ಏನು ಹೇಳ್ತಾರೆ ಅಂದರೆ ಕೆಲವೊಂದು ಸಲ ಒಂದೇ ಮನೆಯಲ್ಲಿ ಪತ್ನಿ ಕ್ಲಾಸಿಗೆ ಬರ್ತಾಳೆ, ಪತಿ ಬರಲ್ಲ, ಮಕ್ಕಳು ಬರ್ತಾರೆ, ಅಪ್ಪ ಅಮ್ಮ ಬರಲ್ಲ, ಅಪ್ಪ ಅಮ್ಮ ಬರ್ತಾರೆ, ಮಕ್ಕಳು ಬರಲ್ಲ, ಹಿಂಗೂ ಆಗ್ತಾ ಇರ್ತದೆ ಅಂತಾರೆ ಬಾಬಾ. ಶುರುವಿನಲ್ಲಿ ಕುಟುಂಬಕ್ಕೆ ಕುಟುಂಬನೇ ಬಾಬನ ಮನೆಗೆ ಬಂದುಬಿಡ್ತು ಅಂದರೆ ಮಾಯ ಬಿರುಗಾಳಿ ತಾಕ್ತು ಅಂತಂದರೆ ಆಶ್ಚರ್ಯವಾಗಿ ಕೇಳ್ತಾರೆ, ಹೇಳ್ತಾರೆ, ಬಾಬನ ಬಿಟ್ಟು ಹೋಗ್ಬಿಡ್ತಾರೆ. ಗಾಯ ಹುआ भी है ಆಶ್ಚರ್ಯವತ್ ಸುನಂತಿ ಬಾಪ್ ಕಾ ಬನೆಂಗೆ ಪಢಾಯಿ ಪಡೆಂಗೆ ಫಿರ್ ಬಿ ಅಹೋ ಮೈ ಮಮ್ಮ ಮಾಯ ಹಾಯ್ ಕುದರತ್ ಡ್ರಾಮಾಕಿ. ಬಾಬಾ ಹೇಳ್ತಾರೆ ಗಾಯನ ಮಾಡಲಾಗ್ತದೆ ನೋಡಿ, ಆಶ್ಚರ್ಯವಾಗಿ ಕೇಳ್ತಾರೆ, ತಂದೆಯ ಮಗು ಆಗ್ತಾರೆ, ಶಿಕ್ಷಣ ಓದ್ತಾರೆ, ಆದರೂ ಕೂಡ ಅಯ್ಯೋ ಬಾಬಾ ಹೇಳ್ತಾರೆ ಅಯ್ಯೋ ನನ್ನ ಮಾಯೆ ಅಂತ, ಅಯ್ಯೋ ಅಂತ ಸೃಷ್ಟಿ ನಾಟಕ ಹೆಂಗಿದೆಯಪ್ಪ, ಹೆಂಗಿದ್ದಾರೆ ಇವರೆಲ್ಲ ಅಂತ. ಬಾಪ್ ಖುದ್ ಖಾತೆ ಹಾಯ್ ಡ್ರಾಮಾ ಹಾಯ್ ಮಾಯಾ. ಸ್ವಯಂ ಪರಮಾತ್ಮ ಹೇಳ್ತಾರೆ ಅಯ್ಯೋ ನಾಟಕ, ಅಯ್ಯೋ ಈ ಮಾಯೆ ಅಂತ. ಡ್ರಾಮಾ ಕಿ ಬಾತ್ ಹುಯಿನ ಸ್ತ್ರೀ ಪುರುಷ ಏಕ್ ದೋ ಕೋ ಡೈವರ್ಸ್ ದೇ ದೇತೆ ಹೇ. ನಾಟಕದ ಮಾತಲ್ವ, ಪತಿ ಪತ್ನಿ ನೋಡಿ ಒಬ್ರಿನ್ನೊಬ್ರಿಗೆ ಡೈವರ್ಸ್ ಕೊಟ್ಬಿಡ್ತಾರೆ. ಬಚ್ಚಿ ಬಾಪ್ ಕೋ ಫಾರ್ಗತಿ ದೇತೆ ಹೇ ಯಾ ತೋ ವ ನೈ ಹೇ. ಮಕ್ಕಳು ತಂದೆಗೆ ಡಿವೋರ್ಸ್ ಕೊಡ್ತಾರೆ, ಇಲ್ಲಂತೂ ಅದಿಲ್ಲ. ಯಾ ತೋ ಡಿವೋರ್ಸ್ ದೇನ ಸಕೆ, ಇಲ್ಲಿ ಡಿವೋರ್ಸ್ ಕೊಡೋಕ್ಕಾಗಲ್ಲ. ಬಾಪ್ ತೋ ಆಯೇ ಹೇ ಬಚ್ಚೋಂ ಕೋ ಸಚ್ಚಿ ಕಮಾಯಿ ಕರಾನ್, ಬಾಪ್ ತೋಡೆ ಕಿಸ್ಕೋ ಖಡ್ಡೆ ಮೇ ಡಾಲೆಂಗೆ. ತಂದೆ ಬಂದಿರೋದೇ ಮಕ್ಕಳಿಗೆ ಸತ್ಯ ಗಳಿಕೆ ಮಾಡಿಸ್ಲಿಕ್ಕೆ. ತಂದೆಯನ್ನಾದರೂ ಬಾಬಾ ಹೇಳ್ತಾರೆ ಹೊಂಡದಲ್ಲಿ ಬೀಳಿಸ್ತಾರೇನು?
बाप तो है ही पतित पावन रहम दिल, ತಂದೆ ಅಂತೂ ಪತಿತ ಪಾವನ दया हृदय, बाप आकर दुख से लिबरेट करते हैं और गाइड बन साथ ले जाने वाला है. ತಂದೆ ಬಂದು ದುಃಖದಿಂದ ಲಿಬರೇಟ್ ಮಾಡ್ತಾರೆ, ಗೈಡ್ ಆಗಿ ಜೊತೆ ಕರ್ಕೊಂಡು ಹೋಗುವಂಥವ್ರು. ಐಸಾ ಕೊಯ್ ಲೌಕಿಕ ಗುರು ನಹಿ ಕಹೆಂಗೆ कि मैं तुमको साथ ले जाऊंगा. ನೋಡಿ, ಯಾವುದೇ ಲೌಕಿಕ ಗುರು ನಮಗೆ ಹೇಳಲ್ಲ ನಾನು ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. ऐसे गुरु कभी देखा कभी सुना? ಇಂಥ ಗುರು ಎಂದಾದರೂ ನೋಡಿರಾ, ಎಲ್ಲಾದರೂ ಕೇಳಿರಾ? गुरु लोगों से तुम पूछो, इतने आपके जो फॉलोअर्स हैं, तुम शरीर छोड़ जाएंगे, फिर क्या इन फॉलोअर्स को भी साथ ले जाएंगे? ಬಾಬಾ ಹೇಳ್ತಾರೆ, ಆ ಗುರುಗಳ ಹತ್ರ ಹೋಗಿ ಕೇಳಿ, ಎಷ್ಟು ಜನ ನಿಮಗೆಲ್ಲ ಅನುಯಾಯಿಗಳಿದ್ದಾರಲ್ವ, ನೀವು ಏನಾದರೂ ಶರೀರ ಬಿಟ್ಟರೆ ಆ ಅನುಯಾಯಿಗಳನ್ನು ಜೊತೆ ಕರ್ಕೊಂಡು ಹೋಗ್ತೀರಾ? ಐಸೆ तो कभी कोई नहीं कहेगा कि मैं फॉलोअर्स को साथ ले जाऊंगा. ಬಾಬಾ ಹೇಳ್ತಾರೆ, ಯಾವ ಗುರುಗಳು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ನನ್ನ ಶಿಷ್ಯರನ್ನು ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. तो हो न सके, कभी कोई कह न सके कि मैं तुम सबको निर्वाण धाम व मुक्तिधाम में ले जाऊंगा. ಬಾಬಾ ಹೇಳ್ತಾರೆ, ಈ ರೀತಿ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ, ಈ ರೀತಿ ಯಾರೂ ಹೇಳೋಕ್ಕೂ ಸಾಧ್ಯ ಇಲ್ಲ ನಾನು ನಿಮ್ಮನ್ನು ನಿರ್ವಾಣಧಾಮ ಅಥವಾ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಐಸಾ ಪ್ರಶ್ನ कोई पूछ भी न सके, ಇಂಥ ಪ್ರಶ್ನೆ ಯಾರು ಕೇಳಲಿಕ್ಕೂ ಸಾಧ್ಯ ಇಲ್ಲ. हमको आप साथ ले जाएंगे, ನಮ್ಮನ್ನು ನೀವು ಜೊತೆ ಕರ್ಕೊಂಡು ಹೋಗ್ತೀರಾ ಅಂತ. ಶಾಸ್ತ್ರೋ ಮೇ ಹೇ ಭಗವಾನ್ ವಾಚ್, ಮೈ ತುಮಕೋ ಲೇ ಜಾऊंगा. ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲಿ ಭಗವಾನ್ ವಾಚ್ ಇದೆ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಮಚ್ಚರೋ ಸದೃಶ ಸಬ್ ಜಾತೆ ಹೇ, ಸತ್ಯುಗ ಮೇ ತೋ ಮನುಷ್ಯ ತೋಡೆ ಹೋತೆ ಹೇ, ಸೊಳ್ಳೆಗಳಾಗೆ ಎಲ್ಲರೂ ಹೋಗ್ತಾರೆ ಅಂತಾರೆ ಬಾಬಾ. ಸತ್ಯುಗದಲ್ಲಿ ಮನುಷ್ಯರು ಸ್ವಲ್ಪ ಇರ್ತಾರೆ, ಕಲಿಯುಗ ಮೇ ತೋ ಡೇರ್ ಮನುಷ್ಯ ಶರೀರ ಚೋಡ್ ಬಾಕಿ ಆತ್ಮೈ ಹಿಸಾಬ್ ಕಿತಾಬ್ ಚುಕ್ತ ಕರ್ ಚಲಿ ಜಾಯಂಗಿ. ಕಲಿಯುಗದಲ್ಲಿ ಬಾಬಾ ಹೇಳ್ತಾರೆ, ಎಷ್ಟು ಜನ ಮನುಷ್ಯರು ಶರೀರ ಬಿಟ್ಟರು ಎಲ್ಲ ಆತ್ಮಗಳು ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಭಾಗನಾ ಜರೂರ್ ಹೇ, ಇತನೇ ಮನುಷ್ಯರ ಅನಸಕ್ಕೆ ಹೋಗಲೇಬೇಕು ಅಂತಾರೆ ಬಾಬಾ. ಇಷ್ಟು ಮನುಷ್ಯರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. तुम बच्चे अच्छी रीति जानते हो, अभी हमको जाना है घर, ये शरीर तो छोड़ना है. ಬಾಬಾ ಹೇಳ್ತಾರೆ, ಈಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಬೇಕು, ನಾವೀಗ ವಾಪಸ್ ಮನೆಗೆ ಹೋಗಬೇಕು, ಈ ಶರೀರನೂ ಬಿಡಬೇಕು. ಆಪ್ ಮೊಯೆ ಮರ್ ಗಯಿ ದುನಿಯಾ, अपने को सिर्फ आत्मा समझ बाप को याद करना है. ಬಾಬಾ ಹೇಳ್ತಾರೆ, ನಾವು ಸತ್ತರೆ ನಮ್ಮ ಪಾಲಿಗೆ ಜಗತ್ತೇ ಸತ್ತ ಹಾಗೆ, ನಮ್ಮನ್ನು ಕೇವಲ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. ये पुराना चोला तो छोड़ना है, ये दुनिया भी पुरानी है. ಬಾಬಾ ಹೇಳ್ತಾರೆ, ಈ ಹಳೆ ಶರೀರ ಬಿಡಬೇಕು, ಈ ಜಗತ್ತು ಕೂಡ ಹಳೇದಾಗಿದೆ. जैसे पुराने घर में बैठे हुए नया घर सामने तैयार होता रहता तो समझेंगे हमारे लिए बन रहा है. ಬಾಬಾ ಹೇಳ್ತಾರೆ, ಹೇಗೆ ಹಳೆ ಮನೆ ಎದುರುಗಡೆ ಏನಾದರೂ ಹೊಸ ಮನೆ ಕಟ್ಟಿಸ್ತಿದ್ರೆ ತಿಳ್ಕೊಳ್ತಾರೆ ನಮಗೋಸ್ಕರ ಮನೆ ತಯಾರಾಗ್ತಿದೆ ಅಂತ. ಬುದ್ಧಿ ಚಲಿ ಜಾಯಿಗಿ ನಯೇ ಘರ್ ತರಫ್, ಇಸ್ಮೇ ಯಾ ಬನಾವೋ ಯಾ ಕರೋ, ಬುದ್ಧಿ ಹೊಸ ಮನೆ ಕಡೆ ಹೋಗ್ತದೆ. ಇದರಲ್ಲಿ ಇದನ್ನು ಮಾಡಿ, ಇದನ್ನು ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಮಮತ್ವ ಸಾರ ಪುರಾನೆ ಸೆ ಮಿಟ್ಕರ್ ನಯೇ ಮೇ ಜುಟ್ ಜಾತಾ ಹೈ. ಮಮತ್ವ ಎಲ್ಲ ಹಳೆದರಿಂದ ತೆಗೆದು ಹಾಕಿ ಹೊಸದರಲ್ಲಿ ಜೋಡಿಸ್ತೇವೆ. ವ ಹುಯಿ ಹದ್ ಕಿ ಬಾತ್, ಯಾ ಹೇ ಬೇಹದ್ ಕಿ ದುನಿಯಾ ಕೆ ಬಾತ್. ಬಾಬಾ ಹೇಳ್ತಾರೆ, ಅದು ಹದ್ದಿನ ಮಾತಾದರೆ ಇದು ಬೇಹದ್ದಿನ ಜಗತ್ತಿನ ಮಾತು. ಪುರಾನಿ ದುನಿಯಾ ಸೆ ಮಮತ್ವ ಮಿಟಾನಾ ಹೇ ಅವ್ರ ನೈ ದುನಿಯಾ ಮೇ ಲಗಾನಾ ಹೇ. ಹಳೆಯ ಜಗತ್ತಿನಿಂದ ಮಮತ್ವ ತೆಗೆದು ಹಾಕಬೇಕು, ಹೊಸ ಜಗತ್ತಿನ ಜೊತೆಗೆ ಜೋಡಿಸ್ಬೇಕು. ಜಾನ್ತಿಯ ಪುರಾನಿ ದುನಿಯಾ ತೋ ಖತಮ್ ಹೋ ಜಾನಿ ಹೇ, ನೈ ದುನಿಯಾ ಹೇ ಸ್ವರ್ಗ. ತಿಳ್ಕೊಂಡಿದ್ದೇವೆ, ಈ ಹಳೆ ಜಗತ್ತು ಸಮಾಪ್ತಿಯಾಗಲಿದೆ, ಹೊಸ ಜಗತ್ತು ಸ್ವರ್ಗವಾಗಿದೆ. उसमें हम राजाई पद पाते हैं. जितना योग में रहेंगे, ज्ञान की धारणा करेंगे, औरों को समझाएंगे, उतना खुशी का पारा चढ़ेगा. ಬಾಬಾ ಹೇಳ್ತಾರೆ, ಹೊಸ ಜಗತ್ತು ಅಂದ್ರೆ ಸ್ವರ್ಗ, ಅದರಲ್ಲಿ ನಾವು ರಾಜ್ಯ ಪದವಿ ಪಡ್ಕೊಳ್ತೇವೆ. ಎಷ್ಟು ಯೋಗ ಮಾಡ್ತೀವೋ, ಜ್ಞಾನ ಧಾರಣೆ ಮಾಡ್ಕೊಳ್ತೀವೋ, ಬೇರೆಯವ್ರಿಗೆ ತಿಳಿಸ್ಕೊಡ್ತೀವೋ, ಅಷ್ಟು ಅಪಾರ ಖುಷಿ ಬರ್ತದೆ. ಬಡಾ ಭಾರಿ ಇಂತಹಾನ್ ಹೇ, ಹಮ್ ಸ್ವರ್ಗ ಕಾ 21 ಜನ್ಮೋं के लिए ವರ್ಷ ಪಾ ರಹೇ ಹೇ. ಭಾಳ ಶ್ರೇಷ್ಠವಾದಂಥ ಬಾಬಾ ಹೇಳ್ತಿದ್ರೆ ಪರೀಕ್ಷೆ. ಬಾಬಾ ಹೇಳ್ತಾರೆ, ನಾವು ಸ್ವರ್ಗದ 21 ಜನ್ಮಗಳಿಗೋಸ್ಕರ ಆಸ್ತಿ ಪಡ್ಕೊಳ್ತಿದೆ. ಸೌಕಾರ ಬನ್ನ ತೋ ಅಚ್ಚಾ ಹೇನಾ, ಬಡಿ ಆಯು ಮಿಲಿ ತೋ ಅಚ್ಚಾ ಹೇನಾ. ಸೌಕಾರ ಆಗೋದು ಒಳ್ಳೇದಲ್ವಾ, ಆಯುಷ್ಯ ವೃದ್ಧಿ ಆಗೋದು ಒಳ್ಳೇದಲ್ವಾ. ಸೃಷ್ಟಿ ಚಕ್ರ ಕೋ ಯಾದ್ ಕರೆಂಗೆ, ಜಿತ್ನಾ ಜೋ ಆಪ್ ಸಮಾನ್ ಬನಾಯಂಗೆ ಉತ್ನಾ ಫಾಯ್ದಾ ಹೇ. ಬಾಬಾ ಹೇಳ್ತಾರೆ, ಸೃಷ್ಟಿ ಚಕ್ರ ನೆನಪು ಮಾಡ್ಕೊಳ್ತೀರಾ, ಎಷ್ಟು ಬೇರೆಯವ್ರು ನಮ್ಮ ಸಮಾನ ಮಾಡ್ಕೊಳ್ತೀವಿ ಅಷ್ಟು ಲಾಭ ಇದೆ. ರಾಜ ಬನ್ನ ಹೇ ತೋ ಪ್ರಜಾ ಬಿ ಬನಾನಿ ಹೇ. ರಾಜ ಆಗಬೇಕು ಅಂದರೆ ಪ್ರಜೆಗಳನ್ನು ತಯಾರು ಮಾಡ್ಕೊಳ್ಬೇಕು. ಪ್ರದರ್ಶನ ಮೇ ಇತನೇ ಡೇರ್ ಆತೆ ಹೇ, वह सारी प्रजा बनती जाएगी, क्योंकि इस अविनाशी ज्ञान का विनाश तो होता नहीं है. ಪ್ರದರ್ಶನೆಯಲ್ಲಿ ಭಾಳ ಜನ ಬರ್ತಾರೆ, ಎಲ್ಲ ಪ್ರಜೆಗಳಾಗ್ತಾ ಹೋಗ್ತಾರೆ. ಯಾಕೆಂದರೆ ಈ ಅವಿನಾಶಿ ಜ್ಞಾನ ಎಂದು ವಿನಾಶ ಆಗೋದಿಲ್ಲ. ಬುದ್ಧಿ ಮೇ ಆ ಜಾಯೇಗ, ಪವಿತ್ರ ಬಂದು ಪವಿತ್ರ ದುನಿಯಾ ಕಾ ಮಾಲೀಕ್ ಬನ್ನ ಹೇ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಬರ್ತದೆ, ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕು. ಪುರುಷಾರ್ಥ ಜಾಸ್ತಿ ಕರೆಂಗೆ ತೋ ಪ್ರಜಾ ಮೇ ಊಂಚ್ ಪದ ಪಾಯಂಗೆ. ಪುರುಷಾರ್ಥ ಜಾಸ್ತಿ ಮಾಡಿದರೆ ಪ್ರಜೆಗಳಲ್ಲಿ ಶ್ರೇಷ್ಠ ಪದವಿ.
नहीं तो कम दर्जे वाले प्रजा बनेंगे, इल्लांद्रे कड़मे पदवी उಳ್ಳ प्रजेगळाग्तीरा। नंबरवार तो होते हैं ना, राम राज्य की स्थापना हो रही है, रावण राज्य का विनाश हो जाएगा। सत्युग में तो होंगे ही देवताएं। ಬಾಬಾ ಹೇಳ್ತಾರೆ ನಂಬರ್ವಾರ್ ಅಂತ ಇರ್ತಾರಲ್ವ, ರಾಮರಾಜ್ಯ ಸ್ಥಾಪನೆ ಆಗ್ತಾ ಇದೆ, ರಾವಣ ರಾಜ್ಯದ ವಿನಾಶ ಆಗ್ತದೆ, ಸತ್ಯುಗದಲ್ಲಿರೋರೆಲ್ಲ ದೇವತೆಗಳೇ। ಬಾಬಾನೇ ಸಮझा है याद की यात्रा से तुम सतो प्रधान दुनिया के मालिक बनेंगे। मालिक तो राजा प्रजा सब होते हैं। ಬಾಬಾ ತಿಳಿಸ್ಕೊಡ್ತಾರೆ, ನೆನಪಿನ ಯಾತ್ರೆಯಿಂದ ನೀವು ಸತೋಪ್ರಧಾನ ಜಗತ್ತಿಗೆ ಮಾಲೀಕರಾಗ್ತೀರ। ಮಾಲೀಕರು ಅಂದಾಗ ರಾಜ ಪ್ರಜಾ ಎಲ್ಲರೂ ಇರ್ತಾರೆ। ಪ್ರಜಾ ಬಿ ಕಹಿಗಿ ಭಾರತ ಹಮಾರ ಸಬ್ಸೆ ಊಂಚಾ ಹೈ, ಪ್ರಜೆನೂ ಏನು ಹೇಳ್ತದೆ ಅಥವಾ ಏನು ಹೇಳ್ತಾರೆ ಅವರು, ಭಾರತ ನಮಗೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಂತ। ಬರೋಬ್ಬರ್ ಭಾರತ ಬಹುತ್ ಊಂಚಾ ಥಾ, ಅಭಿ ತೋಡಿ ಹೈ, ಥಾ ಜರೂರ್। ಬಾಬಾ ಹೇಳ್ತಾರೆ ನೋಡಿ, ಅವಶ್ಯವಾಗಿ ನಮ್ಮ ಭಾರತ ಭಾಳ ಶ್ರೇಷ್ಠವಾಗಿತ್ತು, ಈಗ ಇದು ಏನು ಇತ್ತು ಒಂದು ಸಮಯದಲ್ಲಿ ಹೇಳ್ತೇವೆ ನಾವು, ನಮ್ಮ ಭಾರತ ಸ್ವರ್ಗವಾಗಿತ್ತು, ಚಿನ್ನದ ಪಕ್ಷಿಯಾಗಿತ್ತು ಅಂತ ಹೇಳ್ತೇವೆ, ಬಟ್ ಈಗಿಲ್ಲ। ಅಭಿ ತೋ ಬಿಲ್ಕುಲ್ ಹಿ ಗರೀಬ್ ಹೋ ಗಯಾ ಹೈ, ಪ್ರಾಚೀನ ಭಾರತ ಸಬ್ಸೆ ಸಾಹುಕಾರ ತಾ, ಈಗಂತೂ ಬಾಬಾ ಹೇಳ್ತಾರೆ ಬಿಲ್ಕುಲ್ ಬಡವಾಗಿಬಿಟ್ಟಿದೆ, ಪ್ರಾಚೀನ ಭಾರತ ಎಲ್ಲಕ್ಕಿಂತ ಸಾಹುಕಾರಾಗಿತ್ತು। ತುಮ್ ಜಾನ್ತೆ ಹೋ ಬರೋಬರ್ ಹಮ್ ಭಾರತವಾಸಿ ಸಬ್ಸೆ ಊಂಚ ದೇವಿ ದೇವತಾ ಕುಲ್ ಕೇತೆ, ನೀವು ತಿಳ್ಕೊಂಡಿದ್ದೀರಾ ಅವಶ್ಯವಾಗಿ ನಾವು ಭಾರತವಾಸಿಗಳು ಎಲ್ಲಕ್ಕಿಂತ ಶ್ರೇಷ್ಠ ದೇವಿ ದೇವತಾ ಕುಲದವರಾಗಿದ್ದು। ದೂಸರೆ ಕೋಯಿ ಕೋ ದೇವತಾ ನಹಿ ಕಹಾ ಜಾತಾ, ಬಾಬಾ ಹೇಳ್ತಾರೆ ಬೇರೆ ಯಾರಿಗೂ ಕೂಡ ನಾವು ದೇವತೆ ಅಂತ ಹೇಳಲಿಕ್ಕಾಗಲ್ಲ। ಅಬ್ ತುಮ್ ಬಚ್ಚಿಯಾಂ ಅಬ್ ಪಡ್ತಿ ಹೋ ಅವ್ರ ಫಿರ್ ಅವರಂಕೋ ಸಮझाना है, ಈಗ ನೀವು ಮಕ್ಕಳು ಏನು ಓದ್ತೀರಾ ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು। ಮನುಷ್ಯೋं को समझाना तो है ना, तुम्हारे पास चित्र भी है, तुम सिद्ध कर बतला सकते हो इन्होंने यह पद कैसे पाया। ಬಾಬಾ ಹೇಳ್ತಾರೆ ಮನುಷ್ಯರಿಗೆ ತಿಳಿಸ್ಕೊಡ್ಲಾಗ್ತದೆ ತಾನೆ, ನಿಮ್ಮ ಹತ್ರ ಚಿತ್ರ ಇದೆ, ನೀವು ಸಿದ್ಧ ಮಾಡಿ ಹೇಳ್ಬೋದು ಇವರು ಈ ಪದವಿ ಹೇಗೆ ತೊಗೊಂಡ್ರು ಅಂತ। ಅಂಗೆ ಅಕ್ಷರೆ ತುಮ್ ಸಿದ್ಧ ಕರ್ ಸಕ್ತೆ ಹೋ, ಬಾಬಾ ಹೇಳ್ತಾರೆ ನೀವು ತಿಥಿ ತಾರೀಖ್ ಸಹಿತವಾಗಿ ನೀವು ಬೇರೆಯವ್ರಿಗೆ ಏನು ಮಾಡ್ಬೋದು, ಸಿದ್ಧ ಮಾಡಿ ಹೇಳ್ಬೋದು। ಆ ಫಿರ್ಸೆಯ ಪದ ಪಾ ರಹೆ ಹೇ ಶಿವ ಬಾಬಾ ಸೆ, ಉನ್ಕಾ ಚಿತ್ರ ಭೀ ಹೇ। ಬಾಬಾ ಹೇಳ್ತಾರೆ ನೀವು ಮತ್ತೆ ಈಗ ಪದವಿ ಪಡ್ಕೊಳ್ತಿದ್ದೀರಾ ಶಿವಬಾಬನಿಂದ, ಅವ್ರ ಚಿತ್ರನೂ ಇದೆ। ಶಿವ ಹೇ ಪರಂಪಿತ ಪರಮಾತ್ಮ, ಬಾಪ್ ಕತೆ ಬ್ರಹ್ಮ ದ್ವಾರ ತುಮಕೋ ಯೋಗ ಬಲ್ ಸೆ 21 ಜನ್ಮ ಕಾ ವರ್ಷ ಮಿಲ್ತಾ ಹೇ। ಶಿವ ಪರಂಪಿತ ಪರಮಾತ್ಮ, ತಂದೆ ಹೇಳ್ತಾರೆ ಬ್ರಹ್ಮನ ಮೂಲಕ ನಿಮಗೆ ಯೋಗ ಬಲದಿಂದ 21 ಜನ್ಮಗಳ ಆಸ್ತಿ ಸಿಗ್ತದೆ। ಸೂರ್ಯವಂಶಿ ದೇವಿ ದೇವತಾ ವಿಷ್ಣುಪುರಿಗೆ ತುಮ್ ಮಾಲೀಕ್ ಬನ್ ಸಕ್ತೆ ಹೋ, ಬಾಬಾ ಹೇಳ್ತಾರೆ ಸೂರ್ಯವಂಶಿ ದೇವಿ ದೇವತಾ ವಿಷ್ಣುಪುರಿಗೆ ನೀವು ಮಾಲೀಕರಾಗ್ಬೋದು। ಶಿವಬಾಬಾ दादा ब्रह्मा द्वारा ये वर्षा दे रहे हैं, पहले इनकी आत्मा सुनती हैं, आत्मा ही धारण करती हैं। ಬಾಬಾ ಹೇಳ್ತಾರೆ ಶಿವಬಾಬಾ ಈ ದಾದಾ ಬ್ರಹ್ಮನ ಮೂಲಕ ನಮಗೆ ಆಸ್ತಿ ಕೊಡ್ತಿದ್ದಾರೆ, ಫಸ್ಟ್ ಇವ್ರ ಆತ್ಮ ಕೇಳ್ತದೆ, ಆತ್ಮನೇ ಧಾರಣೆ ಮಾಡ್ಕೊಳ್ತದೆ। ಮೂಲ ಬಾತು ಹೈ ಹಿ ಯಹ ಚಿತ್ರ ತೋ ಶಿವ ಕಾ ದಿಖಾತೆ ಹೇ, ಯ ಚಿತ್ರ ಪರಂಪಿತ ಪರಮಾತ್ಮ ಶಿವ ಕಾ ಹೇ। ಬಾಬಾ ಹೇಳ್ತಾರೆ ಮೂಲ ಮಾತು ಅಂದ್ರೇ ಇದು, ಚಿತ್ರ ಶಿವಂದೇ ತೋರಿಸ್ತಿರ್ತಾನೆ, ಈ ಚಿತ್ರ ಪರಂಪಿತ ಪರಮಾತ್ಮ ಶಿವಂದಾಗಿದೆ ಅಂತ। ಬ್ರಹ್ಮ ವಿಷ್ಣು ಶಂಕರ ಹೇ ಸೂಕ್ಷ್ಮತನ್ಮೇ ದೇವತಾಯ್, ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮತನದಲ್ಲಿ ದೇವತೆಗಳು। ಪ್ರಜಾಪಿತ ಬ್ರಹ್ಮ तो जरूर यहाँ चाहिए, ಪ್ರಜಾಪಿತ ಬ್ರಹ್ಮ के बच्चे ಬ್ರಹ್ಮ ಕುಮಾರ ಕುಮಾರಿಯಾँ ढेर हैं। ಪ್ರಜಾಪಿತ ಬ್ರಹ್ಮ ಅಂದಾಗ ಅವಶ್ಯವಾಗಿ ಇಲ್ಲಿ ಬೇಕಲ್ವ, ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರು ಭಾಳ ಜನ ಇದ್ದಾರೆ। जब तक ब्रह्मा के बच्चे न बने तो ब्राह्मण न बने तो शिव बाबा से वर्षा कैसे लेंगे। ಎಲ್ಲಿವರೆಗೆ ನಾವು ಬ್ರಹ್ಮನಿಗೆ ಮಕ್ಕಳಾಗೋದಿಲ್ವೋ, ಬ್ರಾಹ್ಮಣರಾಗೋದಿಲ್ವೋ, ಶಿವಬಾಬನಿಂದ ಆಸ್ತಿ ಹೆಂಗೆ ತಗೊಳ್ತೀರಾ ಅಂತಾರೆ ಬಾಬಾ। ಕುಕ್ ಕಿ ಪೈದಾಯಿಸ್ ತೋ ಹೋನ ಸಕೆ, ಗಾಯ ಬಿ ಜಾತೆ ಮುಖ ವಂಶಾವಳಿ, ಬಾಬಾ ಹೇಳ್ತಾರೆ ಕುಕ ವಂಶಾವಳಿಗಳು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗಾಯನ ಮಾಡ್ಲಾಗ್ತದೆ ಮುಖ ವಂಶಾವಳಿ ಅಂತ। तुम कहेंगे हम प्रजापिता ब्रह्मा की मुख्य वंशावली है, वह गुरुओं के फॉलोअर्स होते हैं। ಬಾಬಾ ಹೇಳ್ತಾರೆ ನೀವು ಹೇಳ್ತೀರಾ ನಾವು ಪ್ರಜಾಪಿತ ಬ್ರಹ್ಮನ ಮುಖ ವಂಶಾವಳಿಗಳು ಅಂತ, ಆ ಗುರುವಿನಿಗೆ ಫಾಲೋವರ್ಸೂ ಭಾಳ ಜನ ಇರ್ತಾರೆ ನೋಡಿ। ಯಾ ತುಮ್ ಏಕ್ ಕೋಯಿ ಬಾಪ್ ಟೀಚರ್ ಸದ್ಗುರು कहते हो, सो भी इनको नहीं कहते हो। ಬಾಬಾ ಏನು ಹೇಳ್ತಾರೆ ಅಂದರೆ ನೀವು ಇಲ್ಲಿ ಪ್ರತಿಯೊಬ್ಬರೂ ಶಿವಬಾಬನಿಗೆ ಅಂದರೆ ಒಬ್ಬನಿಗೆ ತಂದೆ ಟೀಚರ್ ಸದ್ಗುರು ಅಂತ ಹೇಳ್ತೀರಾ, ಅದರಲ್ಲೂ ಈ ಬ್ರಹ್ಮನಿಗೆ ಹೇಳಲ್ಲ ನೀವು ಅಂತಾರೆ ಬಾಬಾ। ನಿರಾಕಾರ ಶಿವಬಾಬಾ ಭಿ ಹೇ ಜ್ಞಾನ ಕಾ ಸಾಗರ್ ಹೇ, ಬಾಬಾ ಹೇಳ್ತಾರೆ ನಿರಾಕಾರ ಶಿವಬಾಬಾ ಜ್ಞಾನದ ಸಾಗರ ಆಗಿದ್ದಾರೆ। ಸೃಷ್ಟಿಗೆ ಆದಿ ಮಧ್ಯ अंत का ज्ञान देते हैं, टीचर भी वह निराकार है जो साकार द्वारा ज्ञान सुनाते हैं। ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾರೆ, ಟೀಚರು ಕೂಡ ಅವರು ನಿರಾಕಾರ ಆಗಿದ್ದಾರೆ, ಸಾಕಾರದ ಮೂಲಕ ಜ್ಞಾನ ಹೇಳ್ತಾರೆ। ಆತ್ಮ ಹಿ ಬೋಲ್ತಿ ಹೇ, ಆತ್ಮ ಕಾತಿ ಮೇರೆ ಶರೀರಕ್ಕೂ ತಂಗ್ ಮತ್ ಕರೋ, ಇಲ್ಲಿ ಆತ್ಮನೇ ಹೇಳ್ತದೆ ನೋಡಿ, ಆತ್ಮ ಏನು ಹೇಳ್ತದೆ ನನ್ನ ಶರೀರಕ್ಕೆ ತೊಂದರೆ ಕೊಡಬೇಡ ಅಂತ। आत्मा दुखी होती है तो समझाने दी जाती है, जबकि विनाश सामने खड़ा है। पारलौकिक बाप आते ही अंत में सबको वापस ले जाने।
ಬಾಬಾ ಹೇಳ್ತಾರೆ ಆತ್ಮ ದುಃಖಿಯಾದಾಗ ಅದಕ್ಕೆ ಹೇಳಲಾಗ್ತದೆ, ಯಾವಾಗ ವಿನಾಶ ಎದುರುಗಡೆ ಇದೆ, ಪಾರಲೌಕಿಕ ತಂದೆ ಬರೋದೇ ಅಂತ್ಯದಲ್ಲಿ, ಅಂದರೆ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. ಬಾಕಿ ಜೋ ಬಿ ಕುಚ್ ಹೇ ಎಸ ವಿನಾಶ ಹೋನೆಕ, ಇನ್ನೇನಿಲ್ಲ ಕಾಣ್ತಿದೆ ನಮಗೆ ಎಲ್ಲನೂ ವಿನಾಶ ಆಗ್ತದೆ. ಇಸ್ಕು ಕಹಾ ಜಾತೆ ಮೃತ್ಯುಲೋಕ, ಸ್ವರ್ಗ ತೋ ಯಾ ಪೃಥ್ವಿ ಪರ್ ಹೋತಾ ಹೈ, ಇದಕ್ಕೆ ಮೃತ್ಯುಲೋಕ ಅಂತ ಹೇಳ್ತಾರೆ. ಸ್ವರ್ಗ ಇಲ್ಲಿ ಪೃಥ್ವಿಯ ಮೇಲೆ ಇರ್ತದೆ. ದಿಲ್ವಾಡ ಮಂದಿರ್ ಬನಾ ಹುವಾ ಹೈ, ನೀಚೆ ತಪಸ್ಯಾ ಕರ್ ರಹೆ ಹೈ, ಉಪ್ಪರ್ ಮೇ ಹೇ ಸ್ವರ್ಗ. ಈಗ ನೋಡಿ ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರ ಮಾಡಲ್ಪಟ್ಟಿದೆ, ಕೆಳಗಡೆ ತಪಸ್ ಮಾಡ್ತಿದ್ದೀರಾ, ಮೇಲ್ಗಡೆ ಸ್ವರ್ಗ ಇದೆ. ನೈ ತೋ ಕಹಾ ದಿಕ್ಕಾವೆ, ಉಪ್ಪರ್ ಮೇ ದೇವತಾओं के ಚಿತ್ರ ದಿಕ್ಕಾಯೆ ಹೈ. ಬಾಬಾ ಹೇಳ್ತಾರಲ್ಲಿ ಜಾಗನೇ ಇಲ್ಲ ಅಂದಮೇಲೆ ತೋರಿಸೋದೆಲ್ಲಿ, ಅದಕ್ಕೆ ಮೇಲೆ ತೋರಿಸಿದ್ರು ಅವರು ಛತ್ತಲ್ಲಿ, ಮೇಲ್ಗಡೆ ದೇವತೆಗಳ ಚಿತ್ರ ತೋರಿಸ್ತಾರೆ. ಒಬ್ಬಿ ಹೋಂಗೆ ತೋ ಯಹಾನ ಸಮझाने ಬಡಿ ಯುಕ್ತಿ ಛೆ, ಅದು ಇರೋದು ಇಲ್ಲೇ ಅಲ್ವಾ, ತಿಳಿಸ್ಕೊಡೋ ಯುಕ್ತಿ ಚೆನ್ನಾಗಿರ್ಬೇಕು. ಮಂದಿರೋं में जाकर समझाना ಛೆ, ಯಶು ಬಾಬಾ ಕಾ ಯಾದಗಾರ್ ಹೇ ಜೋ ಶಿವ ಬಾಬಾ ಹಮ್ಕೋ ಪಡಾ ರಹಾ ಹೇ. ನೀವು ಗುಡಿಗಳಲ್ಲೂ ಹೋಗಿ ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಇವ್ರದ್ದು ಶಿವಬಾಬನೇ ನೆನಪಿನ ಅರ್ಥವಾಗಿರೋದು, ಈ ಶಿವಬಾಬಾ ನಮಗೆ ಓದಿಸ್ತಿದ್ದಾರೆ. ಶಿವ ಹೇ ವಾಸ್ತವ ಮೇ ಬಿಂದಿ, ಪರಂತು ಬಿಂದಿ ಕಿ ಪೂಜಾ ಕೈಸೆ ಕಿ ಜಾಯ್, ಫಲ್ ಫೂಲ್ ಕೈಸೆ ಚಢಾಯ್ ಜೈ, ಇಸ್ಲಿಯೇ ಬಡಾ ರೂಪ ಬನಾಯ ಹೇ. ಬಾಬಾ ಹೇಳ್ತಾರೆ ಶಿವ ವಾಸ್ತವದಲ್ಲಿ ಬಿಂದು, ಆದರೆ ಬಿಂದು ಪೂಜೆ ಮಾಡೋದು ಹೇಗೆ, ಹೂ ಹಣ್ಣು ಏರಿಸೋದು ಹೇಗೆ, ಅದಕ್ಕೋಸ್ಕರ ದೊಡ್ಡ ರೂಪ ಮಾಡಿದರು. ಇತ್ನಾ ಬಡಾ ಕೊಯ್ ಹೋಗ್ತಾನೆ, ಆದರೆ ಇಷ್ಟು ದೊಡ್ಡದಂತೂ ಇರಲ್ಲ. ಗಾಯ ಬೀಜ ಆತ ಭ್ರುಕುಟಿಗೆ ಬೀಜ ಚಮಕ್ತಾ ಅಜಬ್ ಸಿತಾರ, ಹೇಳ್ತಾರೆ ನೋಡಿ, ಗಾಯನ ಮಾಡ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ ಒಂದು ದಿವ್ಯ ನಕ್ಷತ್ರ. ಹೈ ಬಿ ಅತಿ ಸೂಕ್ಷ್ಮ ಬಿಂದು ಹೇ. ಬಾಬಾ ಹೇಳ್ತಾರೆ ಇರೋದು ಕೂಡ ಅತಿ ಸೂಕ್ಷ್ಮ ಬಿಂದು ಆಗಿದೆ. ಬಡಿ ಚೀಸ್ ಹೋತು ಸೈನ್ಸ್ ಆದಿ ವಾಲೆ ಝಟ್ಟು ಉನ್ಕೋ ಪಕಡ್ಲೆ, ಅದು ದೊಡ್ಡ ವಸ್ತು ಆಗಿದ್ರೆ ಈ ವಿಜ್ಞಾನಿಗಳು ಪಟ್ಟಂತ ಹಿಡ್ಕೊಂಡ್ಬಿಡ್ತಿದ್ರು. ನ ಇತ್ನಾ ಹಜಾರು ಸೂರ್ಯ ಸೆ ತೇಜ್ ವಾಲಾ ಹೇ ಕುಚ್ ಬಿ ನಹೀ, ಕೋಟಿ ಸೂರ್ಯ ಸಮಪ್ರಭೆ ಅಂತ ಹೇಳ್ತಾರಲ್ವ, ಆ ರೂಪದಲ್ಲಂತೂ ಅಲ್ಲ ಅಂತಾರೆ ಬಾಬಾ. ಕೊಯ್ ಕೊಯ್ ಭಗತ್ ಲೋಗ್ ಭಿ ಆತೆ ಹೇ ನಾ, ಕತೆ ಬಸ್ ಹಮ್ಕೋ ಯೇ ಚೆಹರಾ ದೇಖ್ನೆ ಮೇ ಆತಾ ಹೇ. ಕೆಲವು ಭಕ್ತರು ಕೂಡ ಬಂದು ಹೇಳ್ತಾರೆ ನೋಡಿ, ನಮಗೆ ಈ ಮುಖ ನೋಡ್ಲಿಕ್ಕೆ ಕಾಣ್ತದೆ ಅಂತ. ಬಾಬಾ ಸಮಸ್ತೆ ಉನ್ಕೋ ಪರಂಪಿತ ಪರಮಾತ್ಮ ಕಾ ಪೂರಾ ಪರಿಚಯ ಮಿಲಾ ನಹೀ ಹೇ. ಬಾಬಾ ಅಂದ್ಕೊಳ್ತಾರೆ ಇವ್ರಿಗೆ ಪರಂಪಿತ ಪರಮಾತ್ಮನ ಪೂರ್ಣ ಪರಿಚಯವೇ ಸಿಕ್ಕಿಲ್ಲ ಅಂತ. ಅಭಿ ತಕ್ದೀರ್ ಹಿ ನಹೀ ಕುಲಿ ಹೇ, ಜಬ್ ತಕ್ ಬಾಪ್ ಕೋ ನ ಜಾನೆ ಯ ನ ಸಮझे कि हमारी आत्मा बिंदी समान है, ಶಿವ ಬಾಬಾ भी बिंदी है, उनको याद करना है. ಬಾಬಾ ಹೇಳ್ತಿದ್ದಾರೆ ಏನಂತ, ಈಗಂತೂ ಅದೃಷ್ಟ ತೆರೆದಿಲ್ಲ ಅಂತ. ಎಲ್ಲಿವರೆಗೆ ತಂದೆಯನ್ನು ತಿಳ್ಕೊಳ್ಳೋದಿಲ್ವೋ, ಮತ್ತು ಈ ರೀತಿ ತಿಳ್ಕೊಳ್ಳೋದಿಲ್ಲ, ನಾನು ಆತ್ಮನೂ ಬಿಂದಿ ಸಮಾನ ಇದ್ದೀನಿ, ಶಿವ ಬಾಬನೂ ಬಿಂದು, ಅವ್ನು ನೆನ್ಪು ಮಾಡಬೇಕು ಅಂತ ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಅರ್ಥನೂ ಆಗಲ್ಲ. ಐಸೆ ಸಮಾಜ ಜಬ್ ಯಾದ್ ಕರೆ ತಬ್ ವಿಕಾರ ವಿನಾಶ. ಯಾವಾಗ ನಾನು ಬಿಂದು, ನನ್ನ ತಂದೆನೂ ಕೂಡ ಬಿಂದುವಾಗಿದ್ದಾರೆ ಅಂತ ನಾನು ತಿಳ್ಕೊಂಡು ಬಾಬನ ನೆನ್ಪು ಮಾಡ್ತೀನೋ ಆವಾಗ ಮಾತ್ರ ನನ್ನ ವಿಕರ್ಮ ವಿನಾಶ ಆಗ್ತದೆ. ಬಾಕಿಯ ದೇಖ್ನೆ ಮೇ ಆತಾ ಹೇ, ಐಸಾ ದಿಕ್ತಾ ಹೇ ವೈಸಾ ದಿಕ್ತಾ, ಇಸ್ಕೋ ಫಿರ್ ಮಾಯಾ ಕಾ ವಿಘ್ನ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಇನ್ನು ಹಿಂಗೆ ನೋಡ್ಲಿಕ್ಕೆ ಕಾಣಿಸ್ತು, ಹಿಂಗೆ ಕಾಣ್ತು, ಹಂಗೆ ಕಾಣ್ತು ಅಂತ ಏನಾದರೂ ಹೇಳಿಬಿಟ್ರೆ ಇದು ಮಾಯಾ ವಿಘ್ನ ಅಂತಾರೆ ಬಾಬಾ. तुम बच्चों को तो अभी खुशी से कहते हो कि हमको बाप मिला है. मनुष्य तो श्री कृष्ण का साक्षात्कार बहुत खुशी में डांस आदि करते, परंतु उनसे कोई सद्गति नहीं होती. ಬಾಬಾ ಹೇಳ್ತಾರೆ ನೀವು ಮಕ್ಕಳಂತೂ ಈಗ ಖುಷಿಯಿಂದ ಹೇಳ್ತೀರಾ ಏನಂತ, ನಮಗೆ ತಂದೆ ಸಿಕ್ಕಿದ್ದಾರೆ. ಮನುಷ್ಯರು ನೋಡಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಯಿತು ಅಂದರೆ ಭಾಳ ಖುಷಿಯಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅವರು, ಆದರೆ ಅದರಿಂದ ಏನು सद्गति ಆಗಲ್ಲ. ये साक्षात्कार तो अनायासी हो जाता है, अगर अच्छी तरह से पढ़ेंगे नहीं तो प्रजा में चले जाएंगे. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರದ ಪಾತ್ರ ಎಲ್ಲ ಅನಾಯಾಸವಾಗಿ ನಡೆದೋಗ್ತದೆ. ಯಾರು ಚೆನ್ನಾಗಿ ಓದಲ್ವೋ ಪ್ರಜೆಯಲ್ಲಿ ಹೋಗ್ತಾರೆ. साक्षात्कार का भी फ़ायदा तो मिलना है ना, ಭಕ್ತಿ ಮಾರ್ಗ में बड़ी मेहनत करते तब साक्षात्कार होता है. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರಕ್ಕೂ ಲಾಭ ಸಿಗಬೇಕಲ್ವ, ಭಕ್ತಿ ಮಾರ್ಗದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪರಿಶ್ರಮ ಪಟ್ಟರೆ ಸಾಕ್ಷಾತ್ಕಾರ ಆಗ್ತದೆ. ಯಾ ತೋಡಿ ಭೀ ಮೆಹನತ್ ಕರ್ತೆ ತೋ ಸಾಕ್ಷಾತ್ಕಾರ ಹೋತಾ ಹೈ, ಲೇಕಿನ್ ಫಾಯ್ದಾ ಕುಚ್ ನಹೀ. ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ನೀವು ಪರಿಶ್ರಮ ಪಟ್ಟರು ಸಾಕು ಸಾಕ್ಷಾತ್ಕಾರ ಆಗ್ತದೆ, ಅದರ ಲಾಭ ಏನೂ ಇಲ್ಲ. श्री कृष्णपुरी में साधारण प्रजा आदि जाकर बने. अभी तुम बच्चे जानते शिव बाबा हमको यह नॉलेज सुना रहे हैं. ಬಾಬಾ ಹೇಳ್ತಾರೆ ಶ್ರೀಕೃಷ್ಣಪುರಿಯಲ್ಲಿ ಸಾಧಾರಣ ಪ್ರಜೆಯಲ್ಲಿ ಹೋಗ್ತೀರಾ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರೆ ಶಿವಬಾಬಾ ನಮಗೆ ಈ ಜ್ಞಾನ ಹೇಳ್ತಿದ್ದಾರೆ. ಬಾಪ್ ಕಾ ಫರ್ಮಾನ್ ಹೇ ಪವಿತ್ರ ಜರೂರ್ ಬನ್ನ ಹೈ, ತಂದೆ ಆಜ್ಞೆ ಆಗಿದೆ ಪವಿತ್ರ ಅವಶ್ಯವಾಗಿ ಆಗಬೇಕು. ಪರಂತು ಕೋಯಿ ಕೋಯಿ ಪವಿತ್ರ ಭೀ ರಹ ನಹೀ ಸಕ್ತೆ, ಕಭಿ ಪತೀತ್ ಭೀ ಯಹಾ ಚಿಪ್ ಕರ್ ಆ ಜಾತೆ ಹೈ. ಆದರೆ ಕೆಲವರು ಪವಿತ್ರನೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೊಮ್ಮೆ ಪತಿತರು ಕೂಡ ಇಲ್ಲಿ ಮುಚ್ಚಿಟ್ಕೊಂಡು ಬರ್ತಾರೆ. ವಾ ಅಪ್ನಾ ಹಿ ನುಕ್ಸಾನ್ ಕರ್ತೆ ಹೇ, ಅಪ್ನೆ ಕೋ ಠಗ್ತೆ ಹೇ. ಅಂಥ ಮಕ್ಕಳು ಏನಿದ್ದಾರೆ ತಮಗೆ ಹಾನಿ ಮಾಡ್ಕೊಳ್ತಾರೆ, ತಮಗೆ ಮೋಸ ಮಾಡ್ಕೊಳ್ತಾರೆ. ಬಾಪ್ ಕೋ ಠಗ್ನೆ ಕಿ ಬಾತ್ ಹಿ ನಹೀ, ಬಾಪ್ ಸೆ ಠಗಿ ಕರ್ಕೆ ಕೊಯ್ ಪೈಸಾ ಲೇನಾ ಹೇ ಕ್ಯಾ.
ಬಾಬಾ ಹೇಳ್ತಾರೆ ಇಲ್ಲಿ ತಂದೆಗೆ ಮೋಸ ಮಾಡುವಂಥ ಮಾತೇ ಇಲ್ಲ. ತಂದೆಗೆ ಮೋಸ ಮಾಡಿ ಏನಾದರೂ ದುಡ್ಡು ತೊಗೊಳ್ಬೇಕಾಗಿದೆಯೇನು? ಈ ಕೆಲವೊಂದು ಸಲ ಯಾರಿಗೋ ಮೋಸ ಮಾಡಿ ಅಲ್ಲಿ ದುಡ್ಡು ತೊಗೊಳ್ಳುವಂಥದ್ದು ವಿಚಾರ ಮಾಡ್ತಾರೆ. ಇಲ್ಲಿ ಆ ಥರ ಇದೆಯೇನು ಅಂತಾರೆ ಬಾಬಾ. ಶಿವಬಾಬಾಕ್ಕೆ ಶ್ರೀಮತ್ ಪರ್ ಕಾಯ್ದೆ ಸಿರ್ ನೈ ಚಲ್ತೆ ತೋ ಕ್ಯಾ ಹಾಲ್ ಹೋಗಾ. ಬಾಬಾ ಹೇಳ್ತಾರೆ ಶಿವಬಾಬನ ಶ್ರೀಮತದಂತೆ ನೀವು ನಿಯಮಬದ್ಧವಾಗಿ ನಡೆದಿದ್ರೆ ಕತಿ ಏನಾಗ್ಬೋದು? ಸಮझा जाएगा तकदीर में नहीं है, नहीं पढ़ते हैं और ही औरों को दुख देते रहेंगे तो एक तो बहुत सजाएं खानी पड़ेगी और दूसरा फिर पद भी भ्रष्ट हो जाएगा. ತಿಳ್ಕೊಳ್ಳಾಗ್ತದೆ ಅದೃಷ್ಟದಲ್ಲಿ ಇಲ್ಲ ಅಂತ. ಓದಿದ್ರೆ ಇನ್ನೂ ಬೇರೆಯವ್ರಿಗೆ ದುಃಖ ಕೊಡ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ ಒಂದು ಭಾಳ ಶಿಕ್ಷೆ ತಿಂತಾರೆ, ಇನ್ನೊಂದು ಪದವಿನೂ ಭ್ರಷ್ಟ ಆಗ್ತದೆ. ಕೊಯ್ ಬಿ ಕಾಯ್ದೆಗೆ ವಿರುದ್ಧ ಕಾಮ್ ನೈ ಕರ್ನಾ ಚಾಯ್. ಬಾಬಾ ಹೇಳ್ತಾರೆ ನಿಯಮಕ್ಕೆ ವಿರುದ್ಧವಾದ ಯಾವ ಕೆಲಸನೂ ಮಾಡಿಕೊಡುದು. बाप तो समझाएंगे ना कि तुम्हारी चलन ठीक नहीं है, बाप तो कमाई करने का रास्ता बताते हैं, फिर कोई करे ना करे उनकी तकदीर. ಬಾಬಾ ತಿಳಿಸ್ಕೊಡ್ತಾರಲ್ವ ನಿಮ್ಮ ಚಲನೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ. ಬಾಬಾ ಗಳಿಕೆ ಮಾಡ್ಕೊಳ್ಳುವಂಥ ದಾರಿ ತೋರಿಸ್ತಾರೆ. ಕೆಲವರು ಅದನ್ನು ಅನುಕರಣೆ ಮಾಡ್ಬೋದು ಬಿಡ್ಬೋದು, ಅವರ ಅದೃಷ್ಟ. ಸಜಾಯ್ ಕಾಕರ್ ವಾಪಸ್ ಶಾಂತಿಧಾಮ ತೋ ಜಾನಾ ಹಿ ಹೈ, ಪದ್ ಭ್ರಷ್ಟ ಹೋ ಜಾಯ್. ಶಿಕ್ಷೆ ತಿಂದು ವಾಪಸ್ ಶಾಂತಿಧಾಮಕ್ಕೆ ಹೋಗಲೇಬೇಕು, ಪದವಿ ಭ್ರಷ್ಟ ಆಗ್ತದೆ. ಕುಚ್ ಭಿ ಮಿಲೇಗಾ ನಹಿ. ಆತೆ ತೋ ಬಹುತ್ ಹೇ ಪರಂತು ಯಾ ತೋ ಬಾಪ್ ಸೆ ವರ್ಷ ಲೇನೆ ಕಿ ಬಾತ್ ಹೇ. ಬಾಬಾ ಹೇಳ್ತಾರೆ ಏನೂ ಸಿಗೋದೇ ಇಲ್ಲ ಅಂತ. ಪದವಿ ಭ್ರಷ್ಟ ಆದರೆ ಏನು ಸಿಗ್ತದೆ? ಬರ್ತಾರೆ ಭಾಳ ಜನ, ಆದರೆ ಇಲ್ಲಿ ತಂದೆಯಿಂದ ಆಸ್ತಿ ತಗೊಳ್ಳೋ ಮಾತಿದೆ. ಬಚ್ಚೆ ಕಾತೆ ಬಾಬಾ ಹಮ್ ತೋ ಸ್ವರ್ಗ ಕಾ ಸೂರ್ಯವಂಶಿ ರಾಜಾಯಿ ಪದ ಪಾಯಂಗೆ. ಮಕ್ಕಳು ಹೇಳ್ತವೆ ಬಾಬಾ ನಾವಂತೂ ಸ್ವರ್ಗದ ಸೂರ್ಯವಂಶಿ ರಾಜ್ಯ ಪದವಿ ಪಡ್ಕೊಳ್ತೇವೆ. ರಾಜಯೋಗ ಏನಾ? ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಬಿ ಲೇತೆ ಏನಾ? ರಾಜಯೋಗ ಅಲ್ವಾ? ವಿದ್ಯಾರ್ಥಿಗಳು ನೋಡಿ ಸ್ಕಾಲರ್ಶಿಪ್ ತೊಗೊಳ್ತಾರಲ್ವ. ಪಾಸ್ ಹೋನೆ ವಾಲೋಂಕೋ ಸ್ಕಾಲರ್ಶಿಪ್ ಮಿಲ್ತಿ ಹೈ. ಈ ಪಾಸ್ ಆಗೋರಿಗೆ ಸ್ಕಾಲರ್ಶಿಪ್ ಸಿಗ್ತದೆ. ಯಾ ಮಾಲಾ ಉನೋಂಕಿ ಬನ್ನಿ ಹುಯಿ ಹೈ ಜಿನ್ಹೋನೆ ಸ್ಕಾಲರ್ಶಿಪ್ ಲಿ ಹೈ. ಬಾಬಾ ಹೇಳ್ತಾರೆ ಈ ಮಾಲೆ ಯಾರ್ದು ಮಾಡಲ್ಪಟ್ಟಿದೆ ಅಂದರೆ ಯಾರು ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ. ಜಿತ್ನಾ ಜಿತ್ನಾ ಜೈಸಾ ಪಾಸ್ ಹೋಗಾ ಐಸೆ ಐಸೆ ಸ್ಕಾಲರ್ಶಿಪ್ ಮಿಲೆ. ಎಷ್ಟೆಷ್ಟು ಯಾರು ಪಾಸ್ ಆಗ್ತಾರೋ ಆ ರೀತಿ ಸ್ಕಾಲರ್ಶಿಪ್ ಸಿಗ್ತದೆ. ಯಾ ಮಾಲಾ ಬನಿ ಹುಯಿ ಹೈ. ಸ್ಕಾಲರ್ಶಿಪ್ ವಾಲೋಂಕಿ ವೃದ್ಧಿ ಹೋತೆ ಹೋತೆ ಹಜಾರೋ ಬನ್ ಜಾತೆ ಹೈ. ಈ ಮಾಲೆ ಮಾಡಲ್ಪಟ್ಟಿದೆ. ಸ್ಕಾಲರ್ಶಿಪ್ ತೊಗೊಳ್ಳುವಂಥವ್ರು ವೃದ್ಧಿ ಆಗ್ತಾ ಆಗ್ತಾ ಸಾವಿರಾರು ಜನ ಆಗಿಬಿಡ್ತಾರೆ. ರಾಜಾಯಿ ಪದ ಹೇ ಸ್ಕಾಲರ್ಶಿಪ್. ಬಾಬಾ ಹೇಳ್ತಾರೆ ರಾಜ್ಯ ಪದವಿ ಅಂದರೆ ಸ್ಕಾಲರ್ಶಿಪ್. जो अच्छी रीति पढ़ाई पढ़ते वह गुप्त नहीं रह सकते, बहुत नए नए भी पुरानों से आगे निकल पड़ेंगे. ಯಾರು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಓದ್ತಾರೆ ಅವ್ರು ಗುಪ್ತ ಇರಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಹೊಸ ಹೊಸ ಮಕ್ಕಳು ಕೂಡ ಹಳಬ್ರಿಗಿಂತ ಮುಂದೋಗ್ಬಿಡ್ತಾರೆ. ಜೈಸೆ ದೇಖೋ ಕೈ ಬಚ್ಚಿಯಾँ ಆತಿ ಹೈ कहती हमको ये पढ़ाई तो बहुत अच्छी लगती है. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ನೋಡಿ ಕೆಲವೊಮ್ಮೆ ಅಕ್ಕಂದ್ರು ಬರ್ತಾರೆ, ಕುಮಾರಿಯರು ಬರ್ತಾರೆ, ಹೇಳ್ತಾರೆ ನಮಗೆ ಈ ಶಿಕ್ಷಣ ಭಾಳ ಚೆನ್ನಾಗಿ ಅನ್ನಿಸ್ತದೆ. ಹಮ್ ಪ್रण करती है या जिस्मानी पढ़ाई का कोर्स पूरा कर फिर इस पढ़ाई में लग जाएंगे. ಅವ್ರು ಹೇಳ್ತಾರೆ ನಾವು ಪ್ರತಿಜ್ಞೆ ಮಾಡ್ತೇವೆ ಬಾಬಾ ಈ ಶಾರೀರಿಕ ಶಿಕ್ಷಣದ ಕೋರ್ಸ್ ಪೂರ್ಣ ಆದ ತಕ್ಷಣ ಈ ಶಿಕ್ಷಣದಲ್ಲಿ ತೊಡಗ್ತೇವೆ ಅಂತ. अपना हीरे जैसा जीवन बनाएंगे, ನಮ್ಮದು ವಜ್ರ ಸಮಾನ ಜೀವನ ಮಾಡ್ಕೊಳ್ತೇವೆ ಅಂತ. हम अपनी सच्ची कमाई कर 21 जन्मों के लिए वर्षा पाए, कितना खुशी होती है. ಅವ್ರು ಹೇಳ್ತಾರಂತೆ ನಾವು ನಮ್ಮ ಸತ್ಯ ಗಳಿಕೆ ಮಾಡಿ 21 ಜನ್ಮಗಳಿಗೋಸ್ಕರ ಆಸ್ತಿ ತೊಗೊಳ್ತೇವೆ, ಎಷ್ಟು ಖುಷಿ ಆಗ್ತದೆ. ಜಾನ್ತೆಯ ವರ್ಷ ಅಬ್ ನೈ ಲಿಯಾ ತೋ ಫಿರ್ ಕಭಿ ನೈ ಲೇ ಸಕೆಂಗೆ. ತಿಳ್ಕೊಂಡಿದ್ದೀರಲ್ವ? ಬಾಬಾ ಹೇಳ್ತಾರೆ ಈಗ ಈ ಆಸ್ತಿ ಈಗ ತೊಗೊಳ್ದಿದ್ರೆ ಇನ್ನು ಯಾವಾಗೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಪಢಾಯಿ ಕಾ ಶೌಕ್ ಹೋತಾ ಹೇ ನಾ, ಕೋಯಿ ಕೋ ತೋ ಜರಾ ಭಿ ಶೌಕ್ ನೈ ಹೇ ಸಮಜ್ನೆ ಕಾ. ಶಿಕ್ಷಣದ ಆಸಕ್ತಿ ಇರ್ತದೆ ನೋಡಿ, ಕೆಲವ್ರಿಗಂತೂ ಸ್ವಲ್ಪನೂ ಆಸಕ್ತಿ ಇಲ್ಲ ತಿಳ್ಕೊಳ್ಳುವಂಥದ್ದು. ಪುರಾಣಕ್ಕೂ ಭೀ ಇತ್ನಾ ಶೌಕ್ ನಹಿ ಜಿತ್ನಾ ನಯೋಂಕ ಹೇ. ಹೊಸಬ್ರಿಗಿರುವಷ್ಟು ಹಳಬ್ರಿಗೆ ಆಸಕ್ತಿ ಇಲ್ಲ ಅಂತಾರೆ ಬಾಬಾ. ವಂಡ್ರೆ है ना, कहेंगे ड्रामा अनुसार तकदीर में नहीं है तो भगवान भी क्या करे, टीचर तो पढ़ाते हैं. ಆಶ್ಚರ್ಯ ಅಲ್ವಾ? ಹೇಳ್ತಾರೆ ನೋಡಿ ನಾಟಕದ ಅನುಸಾರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಭಗವಂತ ಆದರೂ ಏನು ಮಾಡ್ತಾರೆ, ಟೀಚರ್ ಅಂತೂ ಓದಿಸ್ತಾರಲ್ವಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, अपनी कमियों को छिपाना भी स्वयं को ठगना है, इसलिए कभी भी अपने से ठगी नहीं करनी है. ಬಾಬಾ ಹೇಳ್ತಾರೆ ನಮ್ಮಲ್ಲಿ ಏನು ದುರ್ಬಲತೆಗಳಿವೆ ಅದನ್ನು ಮುಚ್ಚಿಟ್ಕೊಳ್ಳೋದು ಕೂಡ ಒಂದು ರೀತಿ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದಾಗಿದೆ. ಅದಕ್ಕೆ ಎಂದಿಗೂ ಕೂಡ ನಿಮ್ಮ ಜೊತೆಗೆ ನೀವು ಮೋಸ ಮಾಡ್ಕೋಬೇಡಿ. सेकंड, अपने ऊंच तकदीर बनाने के लिए कोई भी काम कायदे के विरुद्ध नहीं करना है. पढ़ाई का शौक रखना है, आप समान बनाने की सेवा करनी है. ಬಾಬಾ ಹೇಳ್ತಾರೆ ತಮ್ಮ ಶ್ರೇಷ್ಠ ಅದೃಷ್ಟ ರೂಪಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ಕೂಡ ಕೆಲಸ ನಿಯಮಕ್ಕೆ ವಿರುದ್ಧವಾದದ್ದು ಮಾಡಬಾರ್ದು. ಶಿಕ್ಷಣದ ಆಸಕ್ತಿ ಇಟ್ಕೊಳ್ಬೇಕು, ತಮ್ಮ ಸಮಾನ ಮಾಡಿಕೊಳ್ಳೋ ಸೇವೆ ಮಾಡಬೇಕು. ವರದಾನ್,
अमृत वेले की मदद व श्रीमत की पालना द्वारा स्मृति को समर्थवान बनाने वाले स्मृति स्वरूप भव. ಬಾಬಾ ವರದಾನ ಕೊಡ್ತಾರೆ, ಅಮೃತ ವೇಳೆಯ ಸಹಾಯ ಅಥವಾ ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪರಾಗಿರಿ ಅಂತ. अपनी स्मृति को समर्थवान बनाना है व स्वतः स्मृति स्वरूप बनना है तो अमृत ವೇಳೆ के समय की ವ್ಯಾಲ್ಯೂ को ಜಾನ. ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಸ್ಮೃತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಬೇಕು ಅಥವಾ ಸ್ವತಃ ಸ್ಮೃತಿ ಸ್ವರೂಪರಾಗಬೇಕು ಅಂದರೆ ಅಮೃತ ವೇಳೆಯ ಸಮಯದ ಮಹತ್ವವನ್ನು ತಿಳ್ಕೊಳ್ಳಿ. जैसे श्रीमत है उसी प्रमाण समय को पहचान कर समय प्रमाण चलो तो सहज सर्व प्राप्ति कर सकेंगे और मेहनत से छूट जाएंगे. ಹೇಗೆ ಶ್ರೀಮತ ಇದೆ ಅದರ ಪ್ರಮಾಣ ಸಮಯವನ್ನು ಗುರುತಿಸ್ಕೊಂಡು ಸಮಯ ಪ್ರಮಾಣ ನಡೆಯಿರಿ. ಬಾಬಾ ಹೇಳ್ತಾರೆ, ಸಹಜ ಸರ್ವ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಪರಿಶ್ರಮದಿಂದ ಬಿಡಿಸ್ಕೊಳ್ತೀರ. अमृत वेले के महत्व को समझकर चलने से हर कर्म महत्वपूर्ण प्रमाण होंगे. अमृत ವೇಳೆಯ ಮಹತ್ವವನ್ನು ತಿಳ್ಕೊಂಡು ನಡೆಯೋದ್ರಿಂದ ಪ್ರತಿ ಕರ್ಮ ಮಹತ್ವ ಪ್ರಮಾಣ ಆಗುತ್ತದೆ. उस समय विशेष साइलेंस रहती है, इसलिए सहज स्मृति को समर्थवान बना सकते हो. ಆ ಸಮಯ ವಿಶೇಷ ಶಾಂತಿ ಇರ್ತದೆ, ಅದಕ್ಕೋಸ್ಕರ ಸಹಜ ಸ್ಮೃತಿಯನ್ನು ಸಮರ್ಥರನ್ನಾಗಿ ಅಂದರೆ ಶಕ್ತಿಶಾಲಿ ಮಾಡ್ಕೋಬೋದು. स्लोगन, याद और निस्वार्थ सेवा द्वारा ಮಾಯಾಜೀತ್ बनने वाले ही सदा विजयी है. ಬಾಬಾ ಶ್ಲೋಗನ್ ಹೇಳ್ತಾರೆ, ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತ್ ಆಗುವಂಥವರೇ ಸದಾ ವಿಜಯಿಯಾಗಿದ್ದಾರೆ. ಈ ಅವ್ಯಕ್ತ ಇಶಾರೆ ಏಕತಾ और विश्वास की विशेषता द्वारा ಸಫಲತಾ ಸಂಪನ್ನ ಬನು. ಈ ಅವ್ಯಕ್ತ ಇಶಾರೆಯಾಗಿದೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿದೆ. संगठित रूप में आप ब्राह्मण बच्चों के आपस में संपर्क की भाषा अव्यक्त भाव की होनी चाहिए, जैसे फरिश्ते अथवा आत्माएं आत्माओं से बोल रही हैं. इसके लिए किसी की सुनी हुई गलती को संकल्प में भी न स्वीकार करना और न कराना. ऐसी जब स्थिति हो तभी बाप की जो शुभ कामना है एकदम संगठन की वह प्रैक्टिकल में होगी और आपके द्वारा बाप प्रत्यक्ष होगा. ಬಾಬಾ ಹೇಳ್ತಾರೆ, ಸಂಘಟಿತ ರೂಪದಲ್ಲಿ ತಾವು ಬ್ರಾಹ್ಮಣ ಮಕ್ಕಳು ಒಬ್ರಿಗೊಬ್ಬರು ಸಂಪರ್ಕದಲ್ಲಿ ಬಂದಾಗ ನಿಮ್ಮ ಭಾಷೆ ಅವ್ಯಕ್ತ ಭಾವದಾಗಿರಬೇಕು. ಹೀಗೆ ಫರಿಸ್ತಾ ಅಥವಾ ಆತ್ಮಗಳ ಜೊತೆ ಮಾತಾಡ್ತಿರ್ತಾರೆ, ಅದಕ್ಕೋಸ್ಕರ ಯಾರದೇ ಕೂಡ ಹೇಳಿ ಕೇಳಿದ ತಪ್ಪನ್ನು ಅಥವಾ ಯಾರೋ ಏನೋ ಹೇಳಿದ್ರು ನಿಮ್ಗಂತ ಇಟ್ಕೊಳ್ಳಿ, ಆ ತಪ್ಪನ್ನು ಸಂಕಲ್ಪದಲ್ಲಿಯೂ ಕೂಡ ಸ್ವೀಕಾರ ಮಾಡಬಾರ್ದು, ಮಾಡಿಸ್ಲೂಬಾರ್ದು. ಈ ರೀತಿ ಯಾವಾಗ ಸ್ಥಿತಿ ಆಗ್ತದಲ್ಲ ಆವಾಗಲೇ ತಂದೆ ಏನು ಶುಭ ಇಚ್ಛೆ ಇಟ್ಕೊಂಡಿದ್ದಾರೆ, ಏಕಮತ ಸಂಘಟನೆ ಅದು ಪ್ರಾಕ್ಟಿಕಲ್ದಲ್ಲಿ ಆಗ್ತದೆ ಅಂತಾರೆ ಬಾಬಾ. ಅದು ನಿಮ್ಮ ಮೂಲಕ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ಓಂ ಶಾಂತಿ. ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಯೋಗದ ಶಕ್ತಿಯಿಂದಲಿ ಮನದಲ್ಲಿ ವಿಕಾರವು ನಶಿಸುವುದು. ಅವಗುಣವು ಕಳೆವುದು ತಪ್ಪುಗಳೆಲ್ಲ. ಅವಗುಣವು
ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ದಿವ್ಯ ಗುಣಗಳ ಪ್ರಕಾಶವೆಲ್ಲರ ಮನವನ್ನು ಸೆಳೆಯುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಪವಿತ್ರತೆ ಸುಖ ಶಾಂತಿಗಳಿಗೆ ಬಾಬಾ ನೀನೇ ದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಆ
ಶಾಂತಿ ಪ್ರಾಪ್ತಿ. ನಾವೆಲ್ಲ ನಿನ್ನವರೇ, ನೀನೇ ನಮ್ಮವನು, ನಿನ್ನ ಹೊರತು ಬೇರೆ ಯಾವ ಸ್ಮೃತಿಯು ಬಾರದಿರಲಿ, ಸ್ಮೃತಿಯು ಬಾರದಿರಲಿ. ನಮ್ಮ ಮನದಿ ಬಾಬಾ ಪ್ರತಿ ಕ್ಷಣವು ನೀನೇ. ಗುಣಗಳಿಂದ ನೀ ನಮ್ಮನು ಶೃಂಗಾರ ಮಾಡಿದೆ, ಮಹಿಮೆಗಳ ಮಾಲೆಯನ್ನು ನಮಗೆ ನೀ ನೀಡಿದೆ. ನೀನೆ ನಮ್ಮನ್ನು ಬಾಬಾ ನಿನ್ನವರ ಮಾಡಿದೆ. ಯಾವ ಕ್ಷಣವು ನಮ್ಮ ಮನದಿ ಮರೆಯಾಗದೇ ಇರು ನೀ, ಮರೆಯಾಗದೇ ಇರು ನೀ. ನಮ್ಮ ಮನದಿ ಬಾಬಾ ಪ್ರತಿ ಕ್ಷಣವು ನೀನೇ. ಸನ್ಮಾನ ಮಾಡಿ ನಮ್ಮ ಶ್ರೇಷ್ಠರಾಗಿ ಮಾಡಿದೆ. ನಿನ್ನ ಹೃದಯ ಸಿಂಹಾಸನದಿ ನಮ್ಮ ನೀನು ಇರಿಸಿದೆ. ನಮಗೆ ಸಂತಸ ಜೀವನ ನೀಡುವಾತನೇ, ನಿನ್ನ ಮಹಿಮೆಯನ್ನು ಬಣ್ಣಿಸಲು ಸಾಧ್ಯವೇ, ಬಣ್ಣಿಸಲು ಸಾಧ್ಯವೇ. ನಮ್ಮ ಮನದಿ ಬಾಬಾ ಪ್ರತಿ ಕ್ಷಣವು ನೀನೇ. ನಮ್ಮ ಮನದಿ ಬಾಬಾ ಪ್ರತಿ ಕ್ಷಣವು ನೀನೇ, ಪ್ರತಿ ಕ್ಷಣವು ನೀನೇ, ಪ್ರತಿ ಕ್ಷಣವು ನೀನೇ.
ಆಯಿತು ಮಧುರ ನಿನ್ನ ಮಿಲನ ಮಾಡಿನ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನ ಹೃದಯದ ಆಸೆಗಳನ್ನು ಅರ್ಪಿಸಿದೆ ನಿನಗೆ ನಾನು ನಿನ್ನ ಬಳಿಗೆ ಬಂದೆನು ನಾನಾದೆನು ಸಮರ್ಪಿತ ನಾನಾದೆನು ಸಮರ್ಪಿತ ಇನ್ನಾವ ಬಯಕೆ ಇಲ್ಲವು ನಿನ್ನ ಪಡೆದ ಮೇಲೆ ನಾ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನ ಅಪಾರ ಪ್ರೀತಿ ನಿನ್ನಲಿ ನಾನಿನಗೆ ಹೇಗೆ ಹೇಳಲಿ ನೀನಿಲ್ಲದೆಯೇ ಬಾಬಾ ಕ್ಷಣವೂ ನಾ ಬದುಕಲಾರೆನು ಕ್ಷಣವೂ ಬದುಕಲಾರೆನು ಮನದಲ್ಲಿ ಅಪಾರ ಖುಷಿಯು ನಿನ್ನ ಬಳಿಗೆ ಬಂದೆನಾ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನ ಇನ್ನೇನ ನಾನು ಬೇಡಲಿ ಇನ್ನೇನ ನಾನು ಬೇಡಲಿ ನಿನ್ನ ಪಡೆದು ಬಾಬನ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನ ಬಾಬಾ ನಿನ್ನವನಾಗಲು ಸುಖವೇ ನಗಿದು ದೊರೆಯುತ್ತಿದೆ ಸುಖವೇ ನಗಿದು ದೊರೆಯುತ್ತಿದೆ ಬಾಬಾ ನಿನ್ನವನಾಗಲು ಸುಖವೇ ನಗಿದು ದೊರೆಯುತ್ತಿದೆ ಸುಖವೇ ನಗಿದು ದೊರೆಯುತ್ತಿದೆ ಸಂತಸದಿ ತುಂಬಿದ ಜೀವನ ಪ್ರತಿಕ್ಷಣವಿದು ಆಗುತ್ತಿದೆ ಪ್ರತಿಕ್ಷಣವಿದು ಆಗುತ್ತಿದೆ
ಹಸಿವಿನ ಹಂಗಿಲ್ಲ, ನೀನೇ ನನ್ನವನಾಗಲು ಸಂಸಾರದಿ ದೂರ, ಸಂಸಾರದಿ ನನ್ನ ವಿಜಯವು ತುಂಬಿರುವುದು. ಎನ್ನ ಪಾವನ ಮಾಡಿರುವುದು, ಎನ್ನ ಪಾವನ ಮಾಡಿರುವುದು. ನೀನೇ ನನ್ನ ಜೊತೆ ಇರಲು ಜಗವೆನಗಿದು ದೊರೆತಿರುವುದು, ಜಗವೆನಗಿದು ದೊರೆತಿರುವುದು. ದುಃಖವೆಲ್ಲವೂ ಮರೆತಿರುವುದು. ನಿನ್ನ ಪ್ರೇಮದ ಗಾನದಿ ಮನವೀಣೆಯು ಮಿಡಿಯುತ್ತಿದೆ, ಮನವೀ